ಸಕ್ಕತ್ತಾಗಿದೆ ಮೂವಿ. ಸಕ್ಕತ್ತಾಗಿದೆ. ಈ ತರನೇ ಜಾಸ್ತಿ ಮೂವಿ ಮಾಡಬೇಕು. ಮಾತ್ರ ಅಲ್ಟಿಮೇಟ್ ಐತಿ. ಏನ ನೋಡ್ಬೇಕು, ಇನ್ನ 5 ಸಲ ಹೋಗ್ತೀನಿ. ಏನ ಬೆಂಕಿ ಪಿಕ್ಚರ್ 200 ಡೇಸ್ ಪಕ್ಕ. ಅಲ್ಟಿಮೇಟ್ ಪಿಕ್ಚರ್ 100 ಡೇಸ್ ನೋಡ್ಬೇಕು. 2.5 ವರ್ಷ ಕಾಯ್ದಿದ್ದು ಸೂಪರ್ ಫಿಲಮ್ ಕೊಟ್ಟ ನಮ್ಮ ಬಾಸ್. ಈ ಫಿಲಮ್ ನೋಡ್ರಿ, ಎಲ್ರು ನೋಡ್ರಿ. ಕನ್ನಡ ಇಂಡಸ್ಟ್ರಿ ಒಳಗೆ ಎಲ್ಲ ಹೀರೋಗಳು ಬಂದು ನೋಡಂತ ಫಿಲಮ್ ಇದೆ. ಒಳ್ಳೆ ಸಿನಿಮಾ ಕಿಚ್ಚ ಸುದೀಪ್ ಅವ್ರು ಕೊಟ್ಟಾರ. ಎಲ್ಲರೂ ಬಂದು ಥಿಯೇಟರ್ನಾಗ ಸಿನಿಮಾ ನೋಡಿ. ಒಂದೊಂದು ಸೆಕೆಂಡು ಈ ಮುಂದೆ ಏನಾಗುತ್ತೆ ಅನ್ನೋ ಅಂದ್ರೆ ಫೀಲು ನಮ್ಗೆ ಕಾಡ್ತಾ ಇರುತ್ತೆ. ಮೂವಿ ನೀವು ನಾನು ಹೇಳಿದ್ರೆ ಗೊತ್ತಾಗಲ್ಲ, ಬಂದ್ ಇಲ್ಲಿ ನೋಡಿದ್ರೆ ಗೊತ್ತಾಗೋದು. ಯಾಕೆಂದ್ರೆ ನನ್ನ ಮೂವಿನ ಹೇಳಕ್ಕೆ ಆಗಲ್ಲ, ಅಷ್ಟು ಸಕ್ಕರಾಗಿ ಮಾಡವ್ರೆ. ಒಂದೊಂದು ಸೀನು ಕೂಡ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಏನ್ ಬಿಡುತ್ತೆ ಏನು ಗೊತ್ತಾಗಲ್ಲ. ಸೈಕಾಗ್ ಐತೆ ಮೂವಿ ಮಾತ್ರ. 2 ಅವರು ಕೊಟ್ಟಿದ್ದಕ್ಕೇನು ಮೋಸ ಇಲ್ಲ. ಮೂವಿ ತುಂಬಾ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಪ್ರತಿಯೊಬ್ಬ ಪೊಲೀಸ್ ನೋಡ್ಬೇಕು, ಪೊಲೀಸ್ ಮನೆಯವರು ನೋಡ್ಬೇಕು. ಅಂಡ್ ನಾವು ಸಿವಿಲಿಯನ್ಸ್ ಅಂತೂ ಮಸ್ಟ್ ಅಂಡ್ ಶುಡ್ ವಾಚ್ ಮಾಡ್ಬೇಕು. ತುಂಬಾ ಚೆನ್ನಾಗೈತೆ. ಸುದೀಪ್ ಆಕ್ಷನ್ ಚೆನ್ನಾಗಿ ಮಾಡವ್ರೆ, ಸೂಪರ್ ಆಗೈತೆ. ಕಿಚ್ಚ ಸುದೀಪ್ ಮ್ಯಾಕ್ಸಿಮಮ್ ಹಿಟ್ ಆಗಿದೆ. ಸಖತ್ತಾಗಿದೆ. ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಓಡುತ್ತೆ. ಯಾರು ಏನು ಗೆಸ್ ಮಾಡಕ್ ಆಗೋದಿಲ್ಲ. ಸಖತ್ತಾಗಿದೆ ಮೂವಿ ಮಾತ್ರ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್, ಫುಲ್ ಪ್ಯಾಕೇಜ್. 10 out of 10. ಎಲ್ಲ ಸುದೀಪ್ ಅವ್ರದ್ದು ವಾಯ್ಸ್ ಮೇಕ್ ಅವರಾಗಿರ್ಬೋದು, ಅವ್ರದ್ದು ಆಕ್ಟಿಂಗ್ ಆಗಿರ್ಬೋದು, ಆ ಡೈರೆಕ್ಷನ್ ಏನ್ರಿ ಮಾಡಿದ್ದಾರೆ. ಡೈರೆಕ್ಷನ್ ಸೂಪರ್ ಚೆನ್ನಾಗಿತ್ತಪ್ಪ. ಎಕ್ಸಲೆಂಟ್ ಮೂವಿ, ತುಂಬಾ ಇಷ್ಟ ಆಯ್ತು. ಬಟ್ 1 night ಅಲ್ಲಿ ತೆಗ್ದಿರೋ ಮೂವಿ ಇದೆ. ಆಡ್ಸ್ ಆಗ್ತದೆ ಕಿಚ್ಚ ಸುದೀಪ್. ಯಾವಾಗಲೂ ನಮ್ಗೆ ಅವ್ರ ಮೂವಿ ತುಂಬಾ ಇಷ್ಟ. ಎಕ್ಸಲೆಂಟ್ ಮೂವಿ. ನನ್ನ ಪ್ರಕಾರ 5 ಸ್ಟಾರ್ ಅಲ್ಲ 10 ಸ್ಟಾರ್ ಬೇಕಾದ್ರೂ ಕೊಡ್ತೀನಿ. ಬ್ಯೂಟಿಫುಲ್ ಆಗಿತ್ತು. ಎಕ್ಸಲೆಂಟ್ ಮೂವಿ, ಸೂಪರ್ ಆಗಿದೆ. ಫೈಟಿಂಗು, ಆ್ಯಕ್ಟಿಂಗು ಎಲ್ಲ ಎಕ್ಸಲೆಂಟ್ ಇದೆ. BGM ಮೆಸ್ತಿದೆ. ಸೂಪರ್ ಸರ್, ಸೂಪರ್ ಕ್ರೇಜಿ. ಸಖತ್ತಾಗಿದೆ. ಸೂಪರ್ ಆಗಿದೆ ಸರ್, ಸೂಪರ್. ಪ್ರತಿಯೊಬ್ಬ ಪೊಲೀಸ್ ಒಂದೇ ರಾತ್ರಿಲೇ ಮುಗಿಸ್ಬಿಟ್ರು. ಪಿಕ್ಚರ್ ಮಾತ್ರ ಬೆಂಕಿ ಅಣ್ಣ. 100 ಡೇಸ್ ಪಕ್ಕ ಫಿಕ್ಸ್. ಮ್ಯಾಕ್ಸಿಮಮ್ ಸೂಪರ್ ಮ್ಯಾಕ್ಸ್ ಅಲ್ಟಿಮೇಟ್ ಮೂವಿ ಮಾತ್ರ ಸೂಪರ್. ಫೈಟಿಂಗ್ ಮಾತ್ರ ಚಿಕ್ಕಿ. ನೋಡಲ್ಲ ಅಂತ ಯಾರೇ ಮನೇಲಿ ಕೂತಿದ್ರು ದಯವಿಟ್ಟು ಬಂದು ಮ್ಯಾಚ್ ನೋಡಿ. ಇಡೀ ಸೌತ್ ಇಂಡಿಯಾ Wonderful action thriller, edge of the seat experience.
ನಾನು ತುಂಬಾ ಇಂಗ್ಲಿಷ್ ಮೂವಿ ನೋಡಿದವನು. 6 ಗಂಟೆಗೆ ಹೇಳಿದೆ ಮೂವಿ ಚೆನ್ನಾಗಿರುತ್ತೆ ಅಂತ. ಪಿಕ್ಚರು ಫಸ್ಟಿಂದ ಕೊನೆ ಫ್ರೇಮ್ವರೆಗೂ ಸಿಕ್ಕಾಪಟ್ಟೆ ಹೈ ಆಕ್ಟೈನ್ ಇಂಟೆನ್ಸ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಅಲ್ಟಿಮೇಟ್ ಆಗಿ ಡಿಸೆಂಬರ್ ಎಂಡ್ ಮಾಡಕ್ಕೆ ಒನ್ ಆಫ್ ದ ಬೆಸ್ಟ್ ಫಿಲ್ಮ್. ಮ್ಯಾಕ್ಸ್ ಹೊಡೆದ್ರೆ ಧೋನಿ 6 ಹೊಡೆದಂಗೆ ಹೊಡಿತವನೆ. ಬಾಕ್ಸ್ ಆಫೀಸ್ ಬದಲಾಗಿ ಹೋಗುತ್ತೆ. ಬೆಂಕಿ ಸೂಪರ್ ಆಗಿತ್ತು ಸರ್, ಸೂಪರ್. 2.5 years ಆದ್ಮೇಲೆ ಸುದೀಪ್ ಮೂವಿ ಬಂದಿದೆ. ಲಿಟ್ರಲಿ ಆಕ್ಷನ್, ಫೈಟು, ಸೀನು ಸೆಕ್ಸಿ ಆಗಿ ಕಾಣಿಸ್ತಾ ಇದೆ ಸುದೀಪ್. ತುಂಬ ಸೂಪರ್ ಆಗಿದೆ. ಎಲ್ಲ ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಸುದೀಪ್ ಸರ್ ಅಭಿನಯ ಬಹಳ ಚೆನ್ನಾಗಿ ಬಂದಿದೆ ಸರ್. ಫಸ್ಟ್ ವಾಚ್ ಮೂವಿ, ಎಲ್ಲರೂ ಬಂದು ನೋಡಿ. ಸೂಪರ್ ಆಗಿದೆ ಮೂವಿ ಮಾತ್ರ. ಸೂಪರ್ ಫಿಲಮ್ ಅಣ್ಣ, ಸಖತ್ತಾಗಿದೆ ಮೂವಿ. ಇನ್ನೊಂದ್ಸತಿ ಬಂದು ನೋಡಿ. ಸೂಪರ್. ಸುದೀಪ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಫೈಟಿಂಗ್ ಚಿಂದಿ ಸೂಪರ್. ಬೆಸ್ಟ್ ಮೂವಿ, ಚೆನ್ನಾಗಿದೆ. ಅವ್ರ ಫೈಟಿಂಗು ಆಮೇಲೆ ಡ್ಯಾನ್ಸ್ ಆಡಿದ ಇಷ್ಟ ಆಯ್ತು. ಸಖತ್ತಾಗಿದೆ ಸರ್, ಮ್ಯಾಕ್ಸಿಮಮ್. ಸುದೀಪ್ ಸರ್ ಅಂತ ಅಲ್ಟಿ. ತುಂಬಾ ಚೆನ್ನಾಗಿದೆ, ಎಕ್ಸ್ಟ್ರಾರ್ಡಿನರಿ. ಸೂಪರ್ ಪೊಲೀಸ್ ಸ್ಟೋರಿ, ಸೂಪರ್ ಆಗಿದೆ. ಸುದೀಪ್ ಸರ್ ಸೂಪರ್. ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ. ಲವ್ ಯು ಕಿಚ್ಚಪ್ಪ. ಸೂಪರ್ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಒಳ್ಳೆ ಎಲ್ಲರ ಫ್ಯಾಮಿಲಿ ನೋಡುವಂಥ ಮೂವಿ. ಸುದೀಪ್ ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಫೈಟಿಂಗ್ ನಂಗೆ ಇಷ್ಟ. ಮಾತು ಚಂದ ಸುದೀಪ್ ಅವ್ರದ್ದು. ಮೂವಿ ತುಂಬಾ ಸಖತ್ತಾಗಿದೆ. ನೋಡ್ಲೇಬೇಕಾಗಿರೋ ಮೂವಿ, ತುಂಬಾ ಚೆನ್ನಾಗಿದೆ. ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ, ಬುದ್ಧಿ ನಟ್ಗಿದ್ರೆ ಹಂಗೆ ಸೈಡ್ ಜಾರೋ. ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ. ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು. ಕಸ್ 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 ಕಾಪತೆ ಬ್ಯಾರಾಸ್. ಕಾಮುಟಿಸಿರೋ ಇತ್ತಂಬದು ಮ್ಯಾಡ್ ಮ್ಯಾಕ್ಸ್. ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್. ಮಾಸಲಿ ಮಾಸಿಗೆ ಬಾಸ್. ಯಾಕೋ ತಿರುಗ ಇವನ ಹತ್ರ ಬರ್ತೀರಾ? ರಕ್ತ ಕುಡಿಯಲು ಕಾಯ್ತಲಿರುವ ಬಲಿಯಾಗೆ ಸಾಯ್ತೀರಾ? ಕೈ ಕಟ್ಟಿ ನಿಲ್ಬೇಕು, ಸುಮ್ನೆ ಇರ್ಬೇಕು, ಮುಳೆ ಮುರಿವ ನೋಡಿಕೋ. ಯಾರಿಗೂ ಬಗ್ಗದ ಗೂಳಿ ಇವನು ಸುಮ್ಮನೆ ಜಾರಿಕೋ. ಭಯ ಭೀತಿ ಗೊತ್ತೇ ಇಲ್ಲ, ಯಾರೇ ಬಂದ್ರು ಬಿಂದಾಸ್. ಗುಂಡರ ಹಿಕಾಬುಗಾರು ಹೋದೇನೆ ಟೈಮ್ ಪಾಸ್. ಕಸ್ 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 ಕಾಮತೆ ಬ್ಯಾರಾಸ್. ಕಾಮುಟಿಸಿರೋ ಇತ್ತಂಬದು ಮ್ಯಾಡ್ ಮ್ಯಾಕ್ಸ್. ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್. ಮಾಸಲಿ ಮಾಸಿಗೆ ಬಾಸ್.
ತೊಡೆ ತಟ್ಟಿ ಬಾರೋ ಬುದ್ಧಿ ನಟ್ಗಿದ್ರೆ ಹಂಗೆ ಸೈಡ್ ಜಾರೋ ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು ಕಸ್ 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 ಕಾಮತೆ ಬ್ಯಾಸ್ ಕಾಮತಿ ಸಿಲೋಮತೆ ಇದ್ದನ್ನೋದು ಮ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಯಾಕೋ ತಿರುಗ ಮುರುಗ ಇವನ ಹತ್ರ ಬರ್ತೀರಾ ರಕ್ತ ಕುಡಿಯಲು ಕಾಯ್ತಲಿರುವ ಬಲಿಯಾಗೆ ಸಾಯ್ತೀರಾ ಕೈ ಕಟ್ಟಿ ನಿಲ್ಬೇಕು ಸುಮ್ನೆ ಇರ್ಬೇಕು ಮುಳೆ ಮುರಿವ ನೋಡಿಕೋ ಯಾರಿಗೂ ಪಕ್ಕದ ಗೂಳಿ ಇವನು ಸುಮ್ಮನೆ ಜಾರಿಕೋ ಭಯ ಭೀತಿ ಗೊತ್ತೇ ಇಲ್ಲ ಯಾರೇ ಬಂದ್ರು ಬಿಂದಾಸ್ ಪುಂಡರ ಹಿಕಾಬುಗಾರು ಹೋದೇನೆ ಟೈಮ್ ಪಾಸ್ ಕಸ್ 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 ಕಾಮತೆ ಬ್ಯಾಸ್ ಕಾಮತಿ ಸಿಲೋಮತೆ ಇದ್ದನ್ನೋದು ಮ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಅಪ್ಪನ್ಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ ಬುದ್ಧಿ ನಟ್ಗಿದ್ರೆ ಹಂಗೆ ಸೈಡ್ ಜಾರೋ ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು ಕಸ್ 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 ಕಾಮತೆ ಬ್ಯಾಸ್ ಕಾಮತಿ ಸಿಲೋಮತೆ ಇದ್ದನ್ನೋದು ಮ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಯಾಕೋ ತಿರುಗ ಮುರುಗ ಇವನ ಹತ್ರ ಬರ್ತೀರಾ ರಕ್ತ ಕುಡಿಯಲು ಕಾಯ್ತಲಿರುವ ಬಲಿಯಾಗೆ ಸಾಯ್ತೀರಾ ಕೈ ಕಟ್ಟಿ ನಿಲ್ಬೇಕು ಸುಮ್ನೆ ಇರ್ಬೇಕು ಮುಳೆ ಮುರಿವ ನೋಡಿಕೋ ಯಾರಿಗೂ ಪಕ್ಕದ ಗೂಳಿ ಇವನು ಸುಮ್ಮನೆ ಜಾರಿಕೋ ಭಯ ಭೀತಿ ಗೊತ್ತೇ ಇಲ್ಲ ಯಾರೇ ಬಂದ್ರು ಬಿಂದಾಸ್ ಪುಂಡರ ಹಿಕಾಬುಗಾರು ಹೋದೇನೆ ಟೈಮ್ ಪಾಸ್ ಕಸ್ 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 ಕಾಮತೆ ಬ್ಯಾಸ್ ಕಾಮತಿ ಸಿಲೋಮತೆ ಇದ್ದನ್ನೋದು ಮ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್
ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ ಬುದ್ಧಿ ನಟ್ಗಿದ್ರೆ ಹಂಗೆ ಸೈಡ್ ಜಾರೋ ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು ಕಾಸು 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 ಕಾಮತೆ ಬ್ಯಾಸ್ ಕಾಮತಿ ಸಿಲೋಗುತ್ತೆ ಇತ್ತಂಬದು ಮ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಯಾಕೋ ತಿರುಗ ಮುರುಗ ಇವನ ಹತ್ರ ಬರ್ತೀರಾ ರಕ್ತ ಕುಡಿಯಲು ಕಾಯ್ತಲಿರುವ ಬಲಿಯಾಗೆ ಸಾಯ್ತೀರಾ ಕೈ ಕಟ್ಟಿ ನಿಲ್ಬೇಕು ಸುಮ್ನೆ ಇರ್ಬೇಕು ಮುಳೆ ಮುರಿವ ನೋಡಿಕೋ ಯಾರಿಗೂ ಪಕ್ಕದ ಗೂಳಿ ಇವನು ಸುಮ್ಮನೆ ಜಾರಿಕೋ ಭಯ ಭೀತಿ ಗೊತ್ತೇ ಇಲ್ಲ ಯಾರೇ ಬಂದ್ರು ಬಿಂದಾಸ್ ಪುಂಡರ ಹಿಕಾಬುಗಾರು ಹೋದೇನೆ ಟೈಮ್ ಪಾಸ್ ಕಾಸು 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 ಕಾಮತೆ ಬ್ಯಾಸ್ ಕಾಮತಿ ಸಿಲೋಗುತ್ತೆ ಇತ್ತಂಬದು ಬ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಅಪ್ಪನ್ಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ ಬುದ್ಧಿ ನಟ್ಗಿದ್ರೆ ಹಂಗೆ ಸೈಡ್ ಜಾರೋ ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು ಕಾಸು 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 ಕಾಮತೆ ಬ್ಯಾಸ್ ಕಾಮತಿ ಸಿಲೋಗುತ್ತೆ ಇತ್ತಂಬದು ಮ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಯಾಕೋ ತಿರುಗ ಮುರುಗ ಇವನ ಹತ್ರ ಬರ್ತೀರಾ ರಕ್ತ ಕುಡಿಯಲು ಕಾಯ್ತಲಿರುವ ಬಲಿಯಾಗೆ ಸಾಯ್ತೀರಾ ಕೈ ಕಟ್ಟಿ ನಿಲ್ಬೇಕು ಸುಮ್ನೆ ಇರ್ಬೇಕು ಮುಳೆ ಮುರಿವ ನೋಡಿಕೋ ಯಾರಿಗೂ ಪಕ್ಕದ ಗೂಳಿ ಇವನು ಸುಮ್ಮನೆ ಜಾರಿಕೋ ಭಯ ಭೀತಿ ಗೊತ್ತೇ ಇಲ್ಲ ಯಾರೇ ಬಂದ್ರು ಬಿಂದಾಸ್ ಪುಂಡರ ಹಿಕಾಬುಗಾರು ಹೋದೇನೆ ಟೈಮ್ ಪಾಸ್ ಕಾಸು 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 ಕಾಮತೆ ಬ್ಯಾಸ್ ಕಾಮತಿ ಸಿಲೋಗುತ್ತೆ ಇತ್ತಂಬದು ಬ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್
ತಟ್ಟಿ ಬಾರೋ ಬುದ್ಧಿ ನಟ್ಗಿದ್ರೆ ಹಂಗೆ ಸೈಡ್ ಜಾರೋ ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು ಕಸ್ 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 ಕಾಮತೆ ಬ್ಯಾಡಾಸ್ ಕಾಮತಿ ಸಿಲೋತೆ ಇದ್ದಾನದು ಮ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಮಾಸಲಿ ಮಾಸಿಗೆ ಬಾಸ್ ಯಾಕೋ ತಿರುಗ ಮುರುಗ ಇವನ ಹತ್ರ ಬರ್ತೀರಾ ರಕ್ತ ಕುಡಿಯಲು ಕಾಯ್ತಲಿರುವ ಬಲಿಯಾಗೆ ಸಾಯ್ತೀರಾ ಕೈ ಕಟ್ಟಿ ನಿಲ್ಬೇಕು ಸುಮ್ನೆ ಇರ್ಬೇಕು ಮುಳೆ ಮುರಿವ ನೋಡಿಕೋ ಯಾರಿಗೂ ಪಕ್ಕದ ಗೂಳಿ ಇವನು ಸುಮ್ಮನೆ ಜಾರಿಕೋ ಭಯ ಭೀತಿ ಗೊತ್ತೇ ಇಲ್ಲ ಯಾರೇ ಬಂದ್ರು ಬಿಂದಾಸ್ ಪುಣ್ಯರಹಿತ ಮುಗಾರು ಮೊದಲನೇ ಟೈಮ್ ಪಾಸ್ ಕಸ್ 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 ಕಾಮತೆ ಬ್ಯಾಡಾಸ್ ಕಾಮತಿ ಸಿಲೋತೆ ಇದ್ದಾನದು ಮ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಮಾಸಲಿ ಮಾಸಿಗೆ ಬಾಸ್ ಚೆಕ್ ಆಹಾ ಆಹಾ ಹಾಗೇ ನಡ್ಕೊಂಡು ಬರ್ತಾ ಹೋಗ್ತಾ ಇರೋಣ ಅನ್ಸ್ತಾ ಇದೆ. ಓಕೆ, ಎಲ್ರು ಹೇಗಿದ್ದೀರಾ? ಮ್ಯಾಕ್ಸ್ ನೋಡಿದ್ಮೇಲೆ ಹೇಗಿದ್ದೀರಾ? ಆಲ್ ರೈಟ್, ಸೊ ಈಗ ನಮಗೆ ಬಂದಿರುವಂತ ಇನ್ಫಾರ್ಮೇಶನ್, ಸರ್ ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತ ಕಿಚ್ಚ ಸರ್ ಹೇಳಿದ ತಕ್ಷಣ, ಸೊ ನನ್ ಕಾಯ್ಬೇಡಿ, ನಾನು ಬರ್ತಾ ಇದ್ದೀನಿ, ಅಷ್ಟರೊಳಗೆ ನೀವು ಕಾರ್ಯಕ್ರಮ ಶುರು ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ವೆಲ್, ವಿ ಕ್ರಿಯೇಷನ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ನಿಮಗೋಸ್ಕರ ಸೂಪರ್ ಡೂಪರ್ ಹಿಟ್ ಸಿನಿಮಾನ ತಂದಿದೆ. ಪ್ರತಿಯೊಬ್ರು ಸಿನಿಮಾನ ನೋಡಿ ಹರಸಿ ಹಾರೈಸಿದಿರಾ. ಮೊದಲಿಗೆ ನಮ್ಮೆಲ್ಲರ ನೆಚ್ಚಿನ ಬಾದ್ಶಾ ಕಿಚ್ಚ ಅವರ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಅಂಡ್ ಧನ್ಯವಾದಗಳು ಎಂಟೈರ್ ಟೀಮ್ ಆಫ್ ಮ್ಯಾಕ್ಸ್ ಕಡೆಯಿಂದ. ಸೊ ಕಾರ್ಯಕ್ರಮ ಶುರು ಮಾಡೋಣ. ಸೌಂಡೇ ಕೇಳ್ತಾ ಇಲ್ಲ, ಸಾಕಾಗ್ತಾ ಇಲ್ಲ. ಒಂದ್ ನಿಮಿಷ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಲೆವೆಲ್ ಅವರು ಎಷ್ಟು ಲೆವೆಲ್ ಆಗಿ ಸೌಂಡ್ ಮಾಡ್ತಾರೆ ನೋಡೋಣ. ಓಕೆ, 1 by 1 ಲೆವೆಲ್ ಬರ್ತೀವಿ. ಓಕೆ, ರೆಡಿ? 3rd ಫ್ಲೋರ್ ಅಲ್ಲಿ ಇರೋರೆಲ್ಲ ಹಲೋ. ಓಕೆ, 3, 2, 1 ಅಂತ ಹೇಳಿದ ತಕ್ಷಣ ಫಸ್ಟ್ 3rd ಫ್ಲೋರ್, 2nd, 1st ಗ್ರೌಂಡ್ ನೋಡೋಣ ಎಲ್ಲಿ ಪವರ್ ಜಾಸ್ತಿ ಇದೆ ಅಂತ. ರೆಡಿನಾ? ಕಾಂಪಿಟೇಷನ್ ರೆಡಿ. ಆಮೇಲೆ ಲಾಸ್ಟ್ ಅಲ್ಲಿ ಯಾರು ವಿನ್ನರ್ ಅಂತ ಹೇಳ್ತೀನಿ. ರೆಡಿ? ಓಕೆ, ಕಿಚ್ಚ ಫ್ಯಾನ್ಸ್ ರೆಡಿ? Here we go. 3, 2, 1. 3rd ಫ್ಲೋರ್, 2nd ಫ್ಲೋರ್, 1st ಫ್ಲೋರ್. ನಮ್ ಬಾಲ್ಕನಿಗೆ ಬಂದ್ವಿ. ಬಾಲ್ಕನಿ, ಗ್ರೌಂಡ್ ಫ್ಲೋರ್. ಅಲ್ಲ, ಓ ಸೂಪರ್ ಸೂಪರ್. ಓಕೆ, 1 ಸೆಕೆಂಡ್. ಓಕೆ, ಇನ್ನೊಂದು ಟಾಸ್ಕ್ ಇದೆ, 1 ನಿಮಿಷ ಇರಿ. ಓಕೆ 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 ಕೇಳಿಸ್ಕೊಳ್ಳಿ ಇವಾಗ 1 ನಿಮಿಷ. ಆಲ್ ರೈಟ್, ಸೊ ನಾನೇನೋ ಬೇರೆ ಫ್ಲೋರ್ನೆಲ್ಲ ಡಿವೈಡ್ ಮಾಡಿಬಿಟ್ಟು ಹೇಳ್ದೆ, ನೀವು ಅಂದ್ರಲ್ಲ, ನಾವು ಕಿಚ್ಚ ಅಭಿಮಾನಿಗಳು ಎಲ್ಲರೂ ಒಂದೇ ಅಲ್ವಾ?
ಅಲ್ವಾ? ಇವಾಗ 3, 2, 1 ಅಂತ ಹೇಳ್ತೀನಿ, ಎಲ್ರು ಸೇರಿ ಒಂದ್ಸಲ ಸೌಂಡ್ ವಿಸಿಲ್, ಹುಡುಗರೆಲ್ಲ ವಿಸಿಲ್ ಹೊಡಿಯಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ಸೊ ಈಗ ಬಾದ್ಶಾ ಕಿಚ್ಚ ಅಭಿಮಾನಿಗಳು ಸೌಂಡ್ ಮಾಡಿ. ಸೂಪರ್. ಓಕೆ, ನಮ್ಮ ಸಿನ್ನಿ, ಥ್ಯಾಂಕ್ ಯು. ನೀವೆಲ್ಲ ಸಖತ್ ಗುರು, ಸೂಪರ್. ನಿಮ್ಮ ಎನರ್ಜಿಗೆ ನಾವು ಮ್ಯಾಚ್ ಮಾಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಎನರ್ಜೆಟಿಕ್ ಆಗಿದ್ದೀರಾ. ಅದಕ್ಕೋಸ್ಕರನೇ ಅಭಿಮಾನಿಗಳಿಗೋಸ್ಕರನೇ ಇವತ್ತು ಈ ಮೀಟ್ ಅನ್ನ ಕಿಚ್ಚ ಸರ್ ಮತ್ತೆ ನಮ್ಮ ಮ್ಯಾಕ್ಸ್ ತಂಡದವರು ಆಯೋಜನೆ ಮಾಡಿರೋದು. ಸೊ ಹಾಗಾದ್ರೆ ನಮ್ಮ ಸಿನಿಮಾದವರನ್ನ ಈಗ ವೇದಿಕೆ ಮೇಲೆ ಕರೆದು ಮಾತಾಡ್ಸೋಣವಾ? ಸೂಪರ್. ಈಗ ನಿಮ್ಗೋಸ್ಕರ ಮೊದಲಿಗೆ ವೇದಿಕೆಗೆ ಬರ್ತಾ ಇದ್ದಾರೆ. ಸಿನಿಮಾದ ಮೂಲಕ, ಅವರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮೂಲಕ, ಪವರ್ಫುಲ್ ಕ್ಯಾರೆಕ್ಟರ್ ಮೂಲಕ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿ ನಮ್ಮನ್ನ ರಂಜಿಸಿರುವಂತ ನಮ್ಮ ಫಸ್ಟ್ ಬೆಂಚ್ ಅಲ್ಲಿ ಇರುವಂತದ್ದು ವೆರಿ ಗಾರ್ಜಿಯಸ್ ಸಂಯುಕ್ತ ಹೊರ್ನಾಡ್. ಸಂಯುಕ್ತ ಅವರೇ, ಸೊ ಆಕ್ಚುಲಿ ನಾವು ನಿಮ್ಮನ್ನ ಮುಂಚೆನೂ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಅಲ್ಲಿ ನೋಡಿದೀವಿ, ಬಟ್ ವಾಟ್ ವಾಸ್ ದ ಮ್ಯಾಕ್ಸಿಮಮ್ ಇನ್ ಮ್ಯಾಕ್ಸ್ ನಿಮಗೆ? ಎಲ್ಲರಿಗೂ ಮ್ಯಾಕ್ಸಿಮಮ್ ಧನ್ಯವಾದಗಳು. ಈ ತರ ಕೂಗು ಸಕ್ಸಸ್ ಪಾರ್ಟಿ ನಂಗಿದ್ ಮೊದಲನೇ ಸಲ, ಸೊ ನಂಗೆ ತುಂಬಾ ಖುಷಿ ಇದೆ. ಒಂದ್ಸತಿ ನಂಗೋಸ್ಕರ ಜೋರಾಗಿ ಮ್ಯಾಕ್ಸ್ ಅಂತ ಖುಷಿ. ಅವ್ರು ಹೇಳ್ತಾ ಇರೋದು ಮ್ಯಾಕ್ಸ್ ಅನ್ಬೇಕು ಅಂತ ಅಂತಾರೆ ಅಂತೀರ ಅಲ್ವಾ? ಐ ಥಿಂಕ್ ಈ ಗ್ರೌಂಡ್ ಫ್ಲೋರು 3rd ಫ್ಲೋರ್ಗಿಂತ ಜಾಸ್ತಿ ನಾಯ್ಸ್ ಮಾಡಿದ್ರು, ಬಟ್ ಈಗ ಎಲ್ಲರೂ ಒಂದ್ಸಲ ಒಟ್ಟಿಗೆ ಮ್ಯಾಕ್ಸ್ ಅಂತ ಕಿಚ್ಕೊಳ್ಳಿ. ಓಕೆ, ಇವಾಗ ಸಂಯುಕ್ತ ಅವ್ರ ರಿಕ್ವೆಸ್ಟ್ ಏನ್ ಗೊತ್ತಾ, ನೀವೆಲ್ಲರೂ ಒಟ್ಟಿಗೆ ಮ್ಯಾಕ್ಸ್ ಅಂತ ಹೇಳ್ಬೇಕಂತೆ. ರೆಡಿನಾ? ನಮ್ಮ ಹುಡುಗರು ನೆಕ್ಸ್ಟ್ ಲೆವೆಲ್ ಇದಾರೆ, ಹೇಳ್ತಾರೆ. ಓಕೆ, ಇವರ್ ವಿ ಗೋ. 3, 2, 1. ಎನಿವೆ, ನನಗೆ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಕೊಟ್ಟಿದೆ. ಬೇರೆ ಸಿನಿಮಾಲಿ ಬೇರೆ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದ್ರು. ಸುದೀಪ್ ಸರ್ ಅವ್ರ ಮ್ಯಾನರಿಸಮ್ಸ್ ಆಗಲಿ, ಅವ್ರ ಮಾತಾಡೋರ ಸ್ಟೈಲ್ ಆಗಲಿ, ಅಥವಾ ನಮ್ಗೆ ಹೇಳ್ಕೊಟ್ಟಿರೋದೆಲ್ಲ ನಂಗಿದು ಮೊದಲನೇ ಸಲ. ಸೊ ನಂಗೆ ತುಂಬ ಖುಷಿ ಇದೆ. ಅಷ್ಟೇ ಅಲ್ಲ, ಕಾರ್ತಿಕ್ ಸರ್, ಶ್ರೀರಾಮ್ ಸರ್, ವಿಜಯ್ ಸರ್, ಚಂದ್ರು ಸರ್, ಇವರೆಲ್ಲ ಆ್ಯಂಡ್ ದ ಎಂಟೈರ್ ಕ್ರೂ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ ಸಚ್ ಅ ಬಿಗ್ ಹಿಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನ್ ಮಾಡಿಸ್ಬೇಕು? ಡೈಲಾಗ್ ಹೇಳ್ಸೋಣವಾ? ದಮ್ಮಿದ್ರೆ ಈಗ ಮುಟ್ಟೋ. ಇಷ್ಟು ಕ್ಯೂಟ್ ಆಗಿ ಹೇಳಿದ್ರೆ ಯಾರು ಮುಟ್ತಾ ಇರ್ತೀವಿ ಮೇಡಮ್. ನಾನು ಟ್ರೇಲರ್ ಅಲ್ಲಿ ಅಷ್ಟು ಕ್ಯೂಟ್ ಆಗಿ ಹೇಳಿಲ್ವಲ್ಲ. ಓಕೆ, ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಒಂದ್ಸಲ ಜೋರಾದ ಚಪ್ಪಾಳೆ ಫಾರ್ ದಿ ವೆರಿ ಗಾರ್ಜಿಯಸ್ ಅಂಡ್ ಟ್ಯಾಲೆಂಟೆಡ್ ಸಂಯುಕ್ತ ಹೊರ್ನಾಡ್ ಅವ್ರಿಗೆ. ಅಲೈಟ್, ಈಗ ನೆಕ್ಸ್ಟ್ ಯಾರನ್ನ ನಾವು ಬರ್ಮಾಡ್ಕೊಳ್ತಾ ಇದೀವಿ. ನೀವು ಸಿನಿಮಾ ನೋಡಿದೀರಾ? ಸಿನಿಮಾದಲ್ಲಿರುವಂತ ನಮ್ಮ ಕ್ಯಾರೆಕ್ಟರ್ಸ್, ಯಾವ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡಿರುವಂತವ್ರು ನೋಡಿದೀರಾ? ಯಾರನ್ನ ಕರೆಯೋಣ? ನಂಗೆ ಕೇಳಿಸ್ತಾ ಇಲ್ಲ. ಬನ್ನಿ ಸರ್, ನೀವೇ. ಕೃಷ್ಣ ಸರ್ ಅವರು. ಸರ್ ನೋಡಿ, ಎಲ್ಲ ಕ್ಯಾರೆಕ್ಟರ್ ಹೆಸರು ಹಿಡಿದು ಕರೀತಾ ಇದಾರೆ. ನಾವಿವತ್ತೆಲ್ಲ ಫ್ಯಾನ್ಸ್ ಮೊರೆ ಹೋಗ್ತಾ ಇದೀವಿ. ಅವ್ರು ಯಾರನ್ನ ಹೇಳ್ತಾರೋ ಅವ್ರನ್ನ ಕರೀತಾ ಇದೀವಿ. ಬರ್ಲಿ ಒಂದ್ಸಲ ಕೃಷ್ಣ ಸರ್ ಜೋರ ಚಪ್ಪಾಳೆ. ಮತ್ತೆ ಬನ್ನಿ ಸರ್, ಇಲ್ಲಿ ಬನ್ನಿ. ಮೊಟ್ಟ ಮೊದಲಿಗೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಒಂದು ನಮ್ಮ ನಾಡಿನ, ನಮ್ಮ ಪ್ರದೇಶದ ಸಿನಿಮಾನ ಈ ತರ ಹಬ್ಬದ ತರ ಆಚರಿಸ್ತಾ ಇದ್ದೀರಾ. ಕಾರಣ ನೀವೆಲ್ಲರೂ. ಅದಕ್ಕೆ ಕಾರಣ ಅಫ್ಕೋರ್ಸ್ ಕಿಚ್ಚ ಸರ್, ಬಟ್ ಅಫ್ಕೋರ್ಸ್ ಬಿಕಾಸ್ ಆಫ್ ಹಿಮ್ ಆಲ್ ಆಫ್ ಅಸ್ ಆರ್ ಹಿಯರ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮ್ಯಾಕ್ಸ್ ಈಸ್ ಬಾಸ್. ಥ್ಯಾಂಕ್ ಯು. ಸಿಂಪಲ್ ಆಗಿ ಹೇಳ್ಬಿಟ್ರೆ ಹೇಗೆ? ಮ್ಯಾಕ್ಸಿಮಮ್ ಆಗಿ ಹೇಳ್ಬೇಕು ನೀವು. ಇವಾಗೆಲ್ಲ ಮ್ಯಾಕ್ಸ್ ಮಯ, ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ, ಹೌ ಇಟ್ ಸ್ಟಾರ್ಟೆಡ್. ಸೊ ನಿಮ್ಗೆ ಅನ್ಸಿತ್ತ ಅವಾಗ ಈ ತರ ಸೂಪರ್ ಡೂಪರ್ ಬ್ಲಾಕ್ ಬಾಸ್ಟರ್ ಆಗುತ್ತೆ ಅಂತ? ಅಫ್ಕೋರ್ಸ್ ಪ್ರತಿಯೊಂದು ಕ್ಷಣದಲ್ಲೂ ಇದು ಇದೇ ತರನೇ ಇರುತ್ತೆ ಅಂತ ಗೊತ್ತಿತ್ತು. ಈ ತರದ ಒಂದು ಸೆಲೆಬ್ರೇಷನ್ ಅಲ್ಲಿ ನಾನು ಮೊದಲನೇ ಸಲ ಭಾಗಿಯಾಗ್ತಾ ಇರೋದು. ಬಟ್ ಕಿಚ್ಚ ಅವ್ರು ಇರ್ಬೇಕಾದ್ರೆ
ಈ ತರ ಜನ ಸಾಯಿರ್ತಾರೆ ಅಂತ ವಿ ಆಂಟಿಸಿಪೇಟ್. ಹಿ ಇಸ್ ಅ ಮ್ಯಾನ್ ಹೂ ಕ್ಯಾನ್ ಸೇಲ್ ಕ್ರೋರ್ಸ್ ಆಫ್ ಟಿಕೆಟ್ಸ್. ಕೋಟ್ಯಾಂತರ ಟಿಕೆಟ್ ಸೇಲ್ ಮಾಡೋ ಅಂತ ಅಭಿಮಾನಿಗಳನ್ನ ಅವ್ರು ಗಳಿಸ್ಕೊಂಡಿದ್ದಾರೆ. ಸೊ ಆ ನಂಬಿಕೆ ಇತ್ತು. ಒಂದ್ ಡೈಲಾಗ್ ಅಂತೆ ಅಭಿಮಾನಿಗಳಿಗೋಸ್ಕರ. ಓ ನೋ, ನಾನು ಆಕ್ಚುಲಿ ಇಲ್ಲಿ ಕಿಚ್ಚ ಅವ್ರ ಡೈಲಾಗ್ ಕೇಳಕ್ ಬಂದಿರೋದು. ಐ ಆಮ್ ಹಿಯರ್ ಟು ಲಿಸನ್. ನಿಮ್ಮಷ್ಟೇ ಕಾತರನಾಗಿ ನಾನು ಸುದೀಪ್ ಅವರು ಕಾಯ್ತಾ ಇದ್ದೀನಿ. ಸೊ ಐ ಆಕ್ಚುಲಿ ವೇಟ್. ಥ್ಯಾಂಕ್ ಯು. ನಾವು ಬಿಡ್ತಾ ಇಲ್ಲ ಸರ್, ನಿಮ್ ಕ್ಯಾರೆಕ್ಟರ್ದು ಒಂದ್ ಲೈನ್ ಆದ್ರೂ ಬರ್ಲಿ ಸರ್. ಅವ್ರು ಮತ್ತೆ ವಾಪಸ್ ಬರ್ಲಿ, ಅವ್ರನ್ನ ಕರಿತೀನಿ. ಆಲ್ ರೈಟ್, ಥ್ಯಾಂಕ್ ಯು ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಕೈಂಡ್ಲಿ ಪ್ಲೀಸ್ ಬಿ ಥ್ಯಾಂಕ್ ಯು ಆಲ್ ದಿ ಟೆಕ್ನಿಷಿಯನ್ಸ್ ಅಂಡ್ ಮೈ ಕೋ ಆಕ್ಟರ್ಸ್. ನಿಮ್ಮೆಲ್ಲರ ಗೌರವ ಅಭಿಮಾನ ಈ ಸಿನಿಮಾ ಮೇಲೆ ಅಭಿಮಾನಿಗಳದ್ದು ಇದೇ ತರ ಇರಲಿ. ನಮಸ್ಕಾರ. ಬರ್ತಾ ಇದಾರೆ, ನಿಮ್ಮನ್ನೆಲ್ಲ ಲೈವ್ ಅಲ್ಲಿ ನೋಡ್ತಾ ಇದಾರೆ. ಆಲ್ ರೈಟ್, ಸೊ ಈಗ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ಲ, ಕನ್ನಡ ಸಿನಿಮಾಗಳಲ್ಲಿ ಎಷ್ಟೊಂದು ಜನಕ್ಕೆ ಒಂದು ಆತಂಕ ಇತ್ತು, ಸಿನಿಮಾ ಮಂದಿರಕ್ಕೆ ನಮ್ಮ ಪ್ರೇಕ್ಷಕರು ಬರ್ತಾ ಇಲ್ವಲ್ಲಪ್ಪ ಅಂತ. ಆದ್ರೆ ಮ್ಯಾಟ್ಸ್ ನಂತಹ ಅದ್ಭುತವಾದಂತಹ ಸಿನಿಮಾ ಮೂಲಕ ಈಗ ಮತ್ತೊಮ್ಮೆ ನೀವೆಲ್ಲರೂ ಥಿಯೇಟರ್ ಬರ್ತಾ ಇದ್ದೀರಲ್ಲ, ಅದು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲ ಕನ್ನಡ ಇಂಡಸ್ಟ್ರಿ ಅವ್ರಿಗೆ ಸಂತೋಷಕರವಾಗಿರುವಂತಹ ವಿಚಾರ. ಆ ಥಿಯೇಟರ್ ನಿಂದ ಬಿಗ್ ಸ್ಕ್ರೀನ್ ನಲ್ಲಿ ನೀವು ಸಿನಿಮಾನ ನೋಡಿ ಹೊರಗಡೆ ಬಂದು ಕನ್ನಡ ಸಿನಿಮಾ ಬಗ್ಗೆ, ಎಸ್ಪೆಷಲಿ ಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ಖುಷಿ ಆಗತ್ತೆ, ಪದೇ ಪದೇ ನೋಡ್ಬೇಕು ಅನ್ಸುತ್ತೆ. ಸೊ ಈಗ ಮತ್ತೊಮ್ಮೆ ನಮ್ಮ ಥಿಯೇಟರ್ ವಿಸಿಟ್ ಮಾಡಿರುವಂತಹ ನಮ್ಮ ಟೀಮ್ ಅವ್ರಿಗೆ, ವೀಕ್ಷಕರು ಅಂದ್ರೆ ನಮ್ಮ ಪ್ರೇಕ್ಷಕರು ಕೊಟ್ಟಿರುವಂತಹ ಅವರ ಅಭಿಪ್ರಾಯಗಳನ್ನ ಸ್ಕ್ರೀನ್ ಮೇಲೆ ನೋಡೋಣ. ಬರ್ಲಿ ಒಂದ್ಸಲ ಜೋರ ಚಪ್ಪಾಳೆ. ಬಹಳ ಥ್ರಿಲ್ ಆಗೈತೆ, ಫುಲ್ ಸಸ್ಪೆನ್ಸ್ ಸ್ಟೋರಿ, ಸಿಕ್ಕಾಪಟ್ಟೆ ಥ್ರಿಲ್ ಕೊಡುತ್ತೆ. 500 ಡೇಸ್ ಒಳ್ಳೆ ಬರುತ್ತೆ, ತಲೆ ಕೆಡಿಸ್ಕೊಬಿಟ್ಟು ವರ್ಷ ಆದ್ಮೇಲೆ ಕೂಡ ಬಂದ್ಬಿಟ್ಟು ಸಾರ್ಥಕ. ಒಂದೇ ರಾತ್ರಿ ತೆಗೆದಿರೋದು ಮೂವಿನ 100 ರಾತ್ರಿ ಓಡೋತಣ ಮೂವಿ. ಸರ್, ಸುದೀಪ್ ಸರ್ನ ಇದುವರೆಗೂ ನಾವು ಡಿಫ್ರೆಂಟ್ ಶೇಡ್ ಅಲ್ಲಿ ಪೊಲೀಸ್ ಕಾಪ್ ಆಗಿ ನೋಡಿದ್ವಿ. ಬಟ್ ಈ ಸಿನಿಮಾದಲ್ಲಿ ಇದಕ್ಕೆ ಮುಂಚೆ ನೋಡದೇ ಇರೋ ಕಾಪ್ನ ನೋಡ್ತಾ ಇದೀವಿ. ಸುದೀಪ್ ಸರ್ನ ಸ್ಟೈಲ್ ಐತಲ್ಲ, ಚೆನ್ನಾಗಿದೆ, ಚೆನ್ನಾಗಿ ತೆಗೆದಿದ್ದಾರೆ, ತುಂಬಾ ಚೆನ್ನಾಗಿದೆ, ನೋಡಬಹುದು. ಸೂಪರ್ ಸರ್. ನಿಮಿಷಕ್ಕೆ ಕುತೂಹಲದ ಫಿಲಂ ನೋಡ್ಬೇಕಾದ್ದು ಬಹಳ ಸೂಪರ್ ಸರ್. ನಾವು ವರ್ಷದಾಗ 2 ಸಲ ಪಿಕ್ಚರ್ ಮಾಡ್ಬೇಕು, ನಾವು ನೋಡ್ಬೇಕು, ಅದೇ ನಮ್ಮ ಆಸೆ. ಸಖತ್ ಪಿಕ್ಚರ್. ನಮ್ಮ ಬಾಸ್ ಹೇಳಿ ಫ್ಯಾನ್ಸ್ಗೋಸ್ಕರ ಒಂದು ಫಿಲಂ ಮಾಡ್ತೀವಿ ಅಂತ ಹೇಳಿದ್ರು, ಅದು ಮಾಡಿ ತೋರಿಸಿದ್ರೆ ಅದೇ ಮ್ಯಾಕ್ಸ್. ಮೂವಿ ಅಂತೂ 100 ಡೇಸ್ ಪಕ್ಕ. ಓಕೆ, ಥಿಯೇಟರ್ ವಿಸಿಟ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ನಮ್ಮ ಅಣ್ಣವ್ರ ಸಿನಿಮಾ ಅವಾಗೆಲ್ಲ ನಮ್ಮ ಹಿರಿಯರ ಸಿನಿಮಾದಲ್ಲಿ 50 ಡೇಸ್ 100 ಡೇಸ್ ಸೆಲೆಬ್ರೇಷನ್ಸ್ ನ ಮಾಡ್ತಾ ಇದ್ರು. ಕಾಲಕ್ರಮೇಣ OTT ಬಂದು ಅದು ಸ್ಥಗಿತಗೊಂಡಿತ್ತು. ಆದ್ರೆ ನಮ್ಮ ಕನ್ನಡದ ಸಿನಿಮಾಗಳು ಮತ್ತೆ ಆರ್ಭಟವನ್ನ ನಡೆಸಿದೆ. 50 ಡೇಸ್ ಏನೋ 100 ಡೇಸ್ಗಿಂತ ಈಗ
ಮುನ್ನುಗ್ಗುವಂತ ಎಲ್ಲ ಸಾಧ್ಯತೆ ಇದೆ. ಯಾಕಂದ್ರೆ ನಮ್ಮ ಮ್ಯಾಕ್ಸ್ ಚಿತ್ರ ತೆರೆ ಕಂಡ 2 ದಿನದಲ್ಲಿ 100ಕ್ಕಿಂತ ಹೆಚ್ಚು ಸ್ಕ್ರೀನ್ಗಳನ್ನ ಹಾಕ್ಬೇಕಾಯ್ತು. ಬಿಕಾಸ್ ಎವ್ರಿ ಶೋ ವಾಸ್ ಹೌಸ್ಫುಲ್. ಕ್ವಿಸ್ ಇಟ್ರೆ ನಿಮ್ಮೆಲ್ರಿಗೂ ನಾನು ಬಹುಮಾನ ಕೊಡ್ಬೇಕಾಗತ್ತೆ. ಓಕೆ, ಎನಿವೆ ಈಗ ನಾವು ನೆಕ್ಸ್ಟ್ ನಮ್ಮ ಆರ್ಟಿಸ್ಟ್ ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ನಮ್ಮ ಮಿನಿಸ್ಟರ್ ಮಕ್ಕಳನ್ನ ಒಂದ್ಸಲ ಜೋರ ಚಪ್ಪಾಳೆ ಮೂಲಕ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಕಮಾನ್ ವೀರು ಅಂಡ್ ಮೈಕಲ್ ಆನ್ ಸ್ಟೇಜ್. ಸುಜಿತ್ ಮತ್ತೆ ಅನಿರುದ್ಧ್ ಅವರು. ಹಲೋ 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 ಎಲ್ಲರೂ ನಮಸ್ಕಾರ. ಸುದೀಪ್ ಸರ್ ಮೂವಿಲಿ ಆಕ್ಟ್ ಮಾಡಕ್ ಚಾನ್ಸ್ ಸಿಕ್ಕಿದೆ ನನ್ನ ಅದೃಷ್ಟ. ಅದರಲ್ಲೂ ಇವತ್ತು ಸಕ್ಸಸ್ ಮೀಟ್, ಇಷ್ಟು ಜನ ಸಪೋರ್ಟು, ವಾವ್, ಡಬಲ್ ಅದೃಷ್ಟ. ಡೆಫಿನೆಟ್ಲಿ ಈ ಸಿನಿಮಾ ಇನ್ನೂ ಕೂಡ ಒಂದು ಲೆವೆಲ್, ಕನ್ನಡ ಇಂಡಸ್ಟ್ರಿ ಒಂದು ಲೆವೆಲ್ಗೆ ತಗೊಂಡೋಗುತ್ತೆ. ಆ ನಂಬಿಕೆ ನನ್ನಲ್ಲಿದೆ. ನಿಮ್ಗಳ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? 25ನೇ ತಾರೀಕು ತನಕ ಮ್ಯಾಕ್ಸ್ ಬರೀ ನಮ್ದಷ್ಟು ಸಿನಿಮಾ ಆಗಿತ್ತು. ಸಿನಿಮಾ ರಿಲೀಸ್ ಆದ್ಮೇಲೆ ನಾವಿಲ್ಲಿ ನೋಡ್ದಂಗೆ ಇಡೀ ಕರ್ನಾಟಕನೇ ಮ್ಯಾಕ್ಸ್ ನಮ್ ಸಿನಿಮಾ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ತುಂಬಾ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ. ಅದನ್ನ ನೋಡಿದಾಗ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಚಿಕ್ಕವನಿದ್ದಾಗ ಮನೇಲಿ ಅಪ್ಪ ಅಮ್ಮ ನ್ಯೂಸ್ ಚಾನೆಲ್ ಹಾಕಿದಾಗ, ಸೀರಿಯಲ್ಗಳು ನೋಡಿದಾಗ, ನಾನು ಉದಯ ಟಿವಿಲಿ ವೀರ ಪರಂಪರೆ ಸಿನಿಮಾ ಬರ್ತಾ ಇದೆ, ಹುಬ್ಬಳ್ಳಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ಜಗಳ ಆಡಿ ರಿಮೋಟ್ ಕಿತ್ತುಕೊಳ್ತಿದ್ದ ಅವನು. ಇವಾಗ ಅದೇ ಸ್ಟಾರ್ ಸಿನಿಮಾದಲ್ಲಿ ನಾವು ಒಂದು ಭಾಗವಾಗಿದ್ದೀವಿ ಅಂತಂದಾಗ ತುಂಬಾ ಖುಷಿ ಆಗತ್ತೆ. ಹೊಸೊಬ್ರಿಗೆ ತುಂಬಾ ಒಂದ್ ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ನಿಮ್ಮೆಲ್ಲ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀವಿ. ಬರೀ 4 ದಿನಕ್ಕೆ ಮ್ಯಾಕ್ಸ್ ಆರ್ಭಟ ಹಿಂಗಿದೆ. ಸೊ ಇನ್ನೊಂದು 40 ದಿನ ಆಗಿ 100 ದಿನ ಆಗೋವಾಗ ಅದ್ರ ಆರ್ಭಟ ಹೆಂಗಿರುತ್ತೆ ಅಂತ ನೋಡಕ್ ಕಾಯ್ತಾ ಇದೀನಿ. ಸೊ ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಅಂಡ್ ಬರೀ ಫ್ಯಾನ್ಸ್ ಮೀಟೇ ಈ ಲೆವೆಲ್ ಅಲ್ಲಿ ಇದೆ. ಸೊ ಹೋಗ್ತಾ ಹೋಗ್ತಾ ನೋಡೋಣ. ಇವಾಗ ಏನಪ್ಪಾ, ಈ ಮಿನಿಸ್ಟರ್ ಮಕ್ಕಳನ್ನ ಹಂಗೆ ಕಳ್ಸೋಣವಾ? ಹಾ, ಡೈಲಾಗ್ ಏನಾದ್ರು ಬೇಕಲ್ವಾ? ಓಕೆ, ಇವಾಗ ಆಕ್ಚುಲಿ ನಮ್ಮ ಹುಡುಗಿರು ಬರೀ ಹುಡುಗಿರ್ ಸೌಂಡ್ ಮಾಡ್ಬೇಕು. ನಾನು ಕೇಳಿದೀನಿ ಹುಡುಗಿರ್ಗೆ ಗುಡ್ ಬಾಯ್ಸ್ ಗಿಂತ ಬ್ಯಾಡ್ ಬಾಯ್ಸ್ ಇಷ್ಟ ಅಂತ. ಹೌದಾ ಇಲ್ವಾ? ಓಕೆ, ಸೊ ಈಗ ಒಂದ್ ಡೈಲಾಗ್ ಕೇಳೋಣ. ಸೊ ಬೋತ್ ಟುಗೆದರ್ ಡಿಸೈಡ್ ಮಾಡಿ ನೀವು ಯಾವ ಡೈಲಾಗ್ ಹೇಳ್ತೀರಾ ಅಂತ. ಫಿಲ್ಮ್ ಡೈಲಾಗ್. ಹೌದು. ಓಕೆ, ರೆಡಿ ರೆಡಿ, ಬರ್ಲಿ ಚಪ್ಪಾಳೆ ಅನ್ಸಲ. ಕಮಾನ್. ಏ ಗಾಂಡು, ಅಲ್ಲಿ ಇಲ್ಲಿ ಗುದ್ದ ಬಂದು ಈ ನನ್ನ ಮಕ್ಕಳನ್ನ ಗುದ್ದಾಯಿಸಿದ್ರೆ ಯಾವಾಗ್ಲೂ ಚೆನ್ನಾಗಿರ್ತಿತ್ತಲ್ಲ. ನೀನ್ ಈ ತರ ಗಾಂಡು ಅಂತ ಕರೆಯೋದಕ್ಕನೆ ನಿನ್ ತಂಗಿ ಜೊತೆ ಮ್ಯಾಟರ್ ಮಾಡಿ ವಿಡಿಯೋ ಮಾಡಿ ಇಟ್ಟಿದ್ದೀನಿ. ನನ್ ತಂಗಿ ಜೊತೆನಾ? ಹೋಗ ವಿಡಿಯೋ ನೋಡು, ಗೊತ್ತಾಗತ್ ನಾ ಗಾಂಡುನ ಗಂಡ್ಸ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಆಲ್ರೈಟ್, ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬೈಟ್ ಇದೆ. ಆ ವಿಡಿಯೋ ಬೈಟ್ ನೋಡೋಣ. ಅದಾದ್ಮೇಲೆ ಮತ್ತೆ ನಮ್ಮ ಆರ್ಟಿಸ್ಟ್ ನ ವೇದಿಕೆಗೆ ಬರ್ಮಾಡ್ಕೊಳ್ತೀವಿ. ಲೆಟ್ಸ್ ಹ್ಯಾವ್ ದ ವಿಡಿಯೋ ಪ್ಲೀಸ್. ಆಲ್ರೈಟ್, ವಿಡಿಯೋ ಬೈಟ್ ನೋಡೋಕ್ಕಿಂತ ಮುನ್ನ ಈಗ ನಮ್ಮ ಮಿನಿಸ್ಟರ್ ಮಕ್ಕಳಾಯ್ತು. ಇನ್ನ ನಮ್ಮ ಸ್ಟೇಷನ್ ಅಲ್ಲಿ ನಮ್ಮನ್ನ ಸದಾ ಕಾಲ ಕಾಯೋ ಅಂತ ನಮ್ಮ SI ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಕ್ಯಾನ್ ವಿ ಹ್ಯಾವ್ ಮಿಸ್ಟರ್ ನಾಗಾರ್ಜುನ್ ಆನ್ ಸ್ಟೇಜ್ ಪ್ಲೀಸ್? ಏನ್ ಸ್ಪಾಟ್ ಇನ್ಸ್ಪೆಕ್ಟರ್ಸ್ ಇದಾರಪ್ಪ. ಹಾ, ಬನ್ನಿ, ಬರ್ಲಿ ಒಂದ್ಸಲ ಜೋರ ಚಪ್ಪಾಳೆ. ಏನ್ ಸರ್ ಟ್ವಿಸ್ಟ್ ಎಲ್ಲ ಕೊಡ್ತಾ ಇದ್ದೀರಾ ಕತೆಗೆ? ಇವಾಗ ಹೇಳಿ ನೀವು. ಮೊದಲಿಗೆ ಎಲ್ರಿಗೂ ಗುಡ್ ಈವ್ನಿಂಗ್. ದೊಡ್ಡ ಧನ್ಯವಾದಗಳು ನಿಮ್ಗೆ. ಈ ಮ್ಯಾಕ್ಸ್ ಸಕ್ಸಸ್ ಮೀಟ್ಗೆ ಬಂದು ಭಾಗಿಯಾಗಿದ್ದೀರಾ. ನಮ್ಮ ಸಿನಿಮಾನ ಒಪ್ಕೊಂಡು ಈ ಮಟ್ಟಕ್ಕೆ
ರಾರಾಯಿಸ್ತಿದ್ದೀರಾ. ಇದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದೇ ಒಂದು ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾ, ಡೈಲಾಗ್ ಕಂಪಲ್ಸರಿ ಮಾಡ್ಬಿಟ್ಟಿದೀವಿ ನಾವು. ಇದರಲ್ಲಿ ಡೈಲಾಗ್ ಹೊಡೆಯೋಕೆ ಏನೂ ಇಲ್ಲ. ಡೈಲಾಗ್ ಹೊಡೆಯೋರು ನಮ್ಮ ಬಾಸ್ ಅಲ್ಲಿದ್ದಾರೆ, ಅವ್ರು ಬರ್ತಾರೆ. ಅವ್ರು ಬಂದ್ಮೇಲೆ ಇದ್ರ ಹವಾ ಏನಾಗುತ್ತೆ ಅಂತ ನನಗೆ ಒಂದು ಇಮ್ಯಾಜಿನೇಷನ್ ಇದೆ. ಸೊ ನಾವೆಲ್ಲ ಒಂದು ಭಾಗ ಆಗಿದ್ದೀವಿ. ಐ ಥಿಂಕ್ ಇದು ದೊಡ್ಡ ವೇದಿಕೆ ನನ್ನ ಸಿನಿಮಾ ರಂಗದಲ್ಲಿ. ಇಲ್ಲಿ ತನಕ ಕಿರುತೆರೆಯಲ್ಲಿ ಒಂದಷ್ಟು ಮಿಂಚಿದ್ದೀನಿ, ಒಂದಷ್ಟು ಕೆಲಸಗಳು ಮಾಡಿದ್ದೀನಿ, ಸಿನಿಮಾಗಳಲ್ಲೂ ಸಾಕಷ್ಟು ವರ್ಕ್ ಮಾಡಿದ್ದೀನಿ. ಈ ಸಿನಿಮಾ ಮುಖಾಂತರ ದೊಡ್ಡ ಪರದೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಪೂರ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಇಲ್ಲಿಂದ ಮುಂದೆ ಒಳ್ಳೆ ಭವಿಷ್ಯನ ಕಾಣ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ಸಿನಿಮಾ ಮೇಲೆ ಹೇಗಿದೆಯೋ ಹಾಗೆ ನಮ್ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಅಂಡ್ ಅಗೇನ್ ಇಟ್ಸ್ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಸಿನಿಮಾ ನೀವೆಲ್ಲ ಇಷ್ಟೊಂದು ಅಚ್ಚುಮೆಚ್ಚಿಂದ ಒಪ್ಕೊಂಡಿದ್ದೀರಾ. ಅಂಡ್ ಅಗೇನ್ ಆಸ್ ಯೂಶುವಲ್ ಸುದೀಪ್ ಅವರಿದ್ದಾರೆ ಅಂತ ಅಂದಮೇಲೆ ಈ ಸಿನಿಮಾ ಏನಾಗ್ಬೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕೆ ಇಷ್ಟು ಅಬ್ಬರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಆಗ್ಲಿಂದ ಆರ್ಭಟಿಸಿರೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಸೂಪರ್ ಗುಡ್. ನಿಮ್ಗೆ ಒಂದ್ಸತಿ ಚೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ನಾಗಾರ್ಜುನ ಅವರೇ. ಆಲ್ ದ ವೆರಿ ಬೆಸ್ಟ್. ಆಫ್ ಕೋರ್ಸ್ ಸಿನಿಮಾದಲ್ಲಿ ನಿಮ್ಮನ್ನ ನೋಡಿದ್ಮೇಲೆ ಕಿರುತೆರೆಯಲ್ಲಿ ನೋಡ್ತಾ ಇದ್ವಿ. ಐ ಥಿಂಕ್ ಡೆಫಿನೆಟ್ಲಿ ನಿಮ್ಗೆ ಒಂದು ಸೂಪರ್ ಹಿಟ್ ಬ್ರೇಕ್ ಸಿಕ್ಕಿದೆ ಮ್ಯಾಕ್ಸ್ ಬೆಳ್ಳಿ ತೆರೆನಲ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ರೈಟ್, ನಮ್ಮ ಮ್ಯಾಕ್ಸ್ ಚಿತ್ರದಲ್ಲಿ ನೀವೆಲ್ಲರೂ ನೋಡಿರ್ತೀರಾ, ಪ್ರತಿಯೊಂದು ಪಾತ್ರ ಕೂಡ ಅದರದೇ ಆದಂತ ಮಹತ್ವವನ್ನ ಪಡ್ಕೊಂಡಿದೆ. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೋಲ್ ಅಲ್ಲಿ ನಿಮ್ಮ ಮುಂದೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತ ನಮ್ಮ ಸುಕೃತ ವಾಗ್ಲೆ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ದಿ ವೆರಿ ಟ್ಯಾಲೆಂಟೆಡ್ ಸುಕೃತ. ಇಷ್ಟು ಬ್ಯೂಟಿಫುಲ್ ಪೊಲೀಸ್ ಅವರಿದ್ರೆ ನಮ್ಗೆ ಏನ್ ಕಳ್ರೆ ಸಿಗಲ್ಲಪ್ಪ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಸೊ ಒಂದ್ಸತಿ ನಮ್ಮ ಕಿಚ್ಚ ಸುದೀಪ್ ಸರ್ಗೆ ಜೈ. ನಿಮ್ಮೆಲ್ಲರ ತರ ನಾನು ಒಬ್ಳು ಫ್ಯಾನೇ. 2017 ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡಿದ್ದೆ. ಆಗ ಕನ್ಸ್ಕೊಂಡಿದ್ದು ನಾನು ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಅದೊಂದು ಚಿಕ್ಕ ರೋಲ್ ಆದ್ರೂ ಪರವಾಗಿಲ್ಲ, ಕಣ್ಮುಚ್ಕೊಂಡು ಒಟ್ಟಿನಲ್ಲಿ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಅಷ್ಟರಲ್ಲಿ. ಬಟ್ ದೇವ್ರ ತಥಾಸ್ತು ಯಾವ ರೀತಿ ಅಂದ್ರು ಅಂದ್ರೆ ಬಾಬು ಸರ್ ಆಮೇಲೆ ಶ್ರೀರಾಮ್ ಸರ್ ನಂಗೆ ಒಂದು ಇಷ್ಟು ಒಳ್ಳೆ ಅವಕಾಶ ಕೊಟ್ರು. ಯಾರ ಜೊತೆ ನಾನ್ ಫೋಟೋ ಈಗ ನಿಮ್ ಜೊತೆ ತೆಗಿಬೇಕಾ? ಫೋನ್ ಇಲ್ವಲ್ಲ. ಸೊ ತೆಗಿತೀನಿ, ಖಂಡಿತ ತೆಗಿತೀನಿ. ಒಂದ್ ನಿಮಿಷ. ಡನ್, ಬಂತು. ಥ್ಯಾಂಕ್ ಯು. ಓಕೆ, ಒಂದ್ ನಿಮಿಷ. ನೀವು ಮಾತಾಡಕ್ ಮುಂಚೆ ಆಗ್ತಾರಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ಬಿಡಿ. ಸ್ಟೋರಿ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಥ್ಯಾಂಕ್ ಯು. ನಿಮ್ ಜೊತೆ ಎಲ್ಲ ಫೋಟೋ ತೆಗ್ದಾಯ್ತು ಆಲ್ರೆಡಿ. ಥ್ಯಾಂಕ್ ಯು ಸುಕೃತ ಅವರೇ. ನೀವು ಮಾತಾಡ್ತಾ ಇದ್ದೀರಾ ಅಥವಾ ಫ್ಯಾನ್ಸ್ ಜೊತೆ ಮಾತಾಡ್ತಾ ಇದೀವಿ? ವಾಂಟ್ ಟು ಕಂಟಿನ್ಯೂ? ಆಕ್ಚುಲಿ ಮಾತಾಡ್ತಾ ಇದ್ರೆ ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ ಇರಬೇಕು. ಬಿಕಾಸ್ ಎಲ್ಲರೂ ಫೋಟೋನ ಆಮೇಲೆ ತಗೊಳ್ತೀನಿ. ಈಗ ಸ್ಟೇಜ್ ಮೇಲೆ ಎಲ್ಲರ ಹತ್ರ ಮಾತಾಡ್ಸ್ಬಿಡೋಣ. ನನ್ನ ಡೈಲಾಗ್ ಹೇಳಕ್ ನಂದು ಡೈಲಾಗ್ ಏನು ಅಂತ ಪ್ರಾಮಿನೆಂಟ್ ಡೈಲಾಗ್ ಇಲ್ಲ. ಯಾವ್ದಾದ್ರು ಪ್ರಾಮಿನೆಂಟ್ ಡೈಲಾಗ್ ಯಾವುದು ಇಲ್ಲ. ಆಡಿಯೋ 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 ಹೋಲ್ಡ್ ಪ್ಲೀಸ್. Check. Hello. Hello. Okay. Okay. Continue, please. Okay. Yes, Meena Kumari.
ನಾನು ಡೈರೆಕ್ಟರ್ ಸರ್ಗೆ ಅಲ್ಲಿ ಸೆಟ್ಟಲ್ಲಿ ಯಾವಾಗಲೂ ತಮಾಷೆ ಮಾಡ್ತಾ ಇದ್ದೆ, ನಾ ಪೇರೆ ಮೀನಾ ಕುಮಾರಿ ಅಂತ. ಸೊ ಥ್ಯಾಂಕ್ ಯು. ಇದು ನನ್ನ ಹೊಸ ಐಡೆಂಟಿಟಿ ಆಫ್ಟರ್ ಕಿರುಗುರಿನ ಗಯ್ಯಾಳಿಗಳು. ಆವಾಗ ಎಲ್ಲಿ ಹೋದ್ರು ಗಯ್ಯಾಳಿ ಸುಕೃತ ಅಂತ ಒಂದು ಟ್ಯಾಗ್ ಲೈನ್ ಆಗೋಗಿತ್ತು. ಬಟ್ ಈಗ ಮ್ಯಾಕ್ಸಿಂದ ಮ್ಯಾಕ್ಸ್ ಸುಕೃತ ಅಥವಾ ಮ್ಯಾಕ್ಸ್ ಮೀನಾ ಕುಮಾರಿ ಅಂತ ಫೇಮಸ್ ಆಗ್ತದೆ. ಸೊ ಥ್ಯಾಂಕ್ ಯು ಈ ಹೊಸ ಪರಿಚಯಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಟೀಮ್ ಮೆಂಬರ್ಸ್ಗೂ ತುಂಬ ತುಂಬ ಥ್ಯಾಂಕ್ಸ್. ಫೌಂಡ್ ನೈಸ್ ಫ್ರೆಂಡ್ಸ್, ಎಲ್ಲ ಅಮೇಝಿಂಗ್ ಫ್ರೆಂಡ್ಸ್ ಸೆಟ್ಟಲ್ಲಿ. ಚಂದ್ರು ಸರ್ ಬಗ್ಗೆ ಹೇಳಬೇಕು. ನಿಮ್ಗೆ ಎಷ್ಟು ಜನರಿಗೆ ಗೊತ್ತು ನಮ್ಮ ಚಂದ್ರು ಸರ್, ನಮ್ಮ DOP ಚಂದ್ರು ಸರ್. ಸರ್ ಯು ಆರ್ ದ ಸ್ವೀಟೆಸ್ಟ್ ಆ್ಯಕ್ಚುಲಿ ಆನ್ ದ ಸರ್. ಶಿವಕುಮಾರ್ ಸರ್ ಇಲ್ಲ, ಮನು ಇಲ್ಲ, ಬಟ್ ಯಾ ಮಿಸ್ಸಿಂಗ್ ದೆಮ್. ಐ ಥಿಂಕ್ ಅವ್ರು ಸದ್ಯದಲ್ಲಿ ಬರ್ತಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇದ್ದಾರೆ ಸ್ವಲ್ಪ. ನಮ್ಮ ಮಂಜು ಮೌರ್ಯ ಸರ್, ನಮ್ಮ ತಮಿಳ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇವರಿಂದ ಆಗ್ತಿತ್ತು. ಸೊ ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಮೇಝಿಂಗ್ ಜರ್ನಿ ನಮ್ಮೆಲ್ಲರಿಗೂ. ಮ್ಯಾಕ್ಸಿಮಮ್ ಖುಷಿಯಾಗಿದ್ದೀವಿ. ಸೊ ಥ್ಯಾಂಕ್ ಯು ಅಗೈನ್. ಥ್ಯಾಂಕ್ ಯು ಸುಕೃತ ಅವರೇ. ಬನ್ನಿ ಸುಕೃತ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ. ಆಲ್ರೈಟ್, ಈಗ ನೆಕ್ಸ್ಟ್ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ. ವೆರಿ 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 ಟ್ಯಾಲೆಂಟೆಡ್ ಆಕ್ಟರ್ ವಿಜಯ್ ಚಂದೂರ್. ಅಣ್ಣ, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಮ್ಯಾಕ್ಸ್ ಸಿನಿಮಾ ಮಾಡಿದ್ಮೇಲೆ ತಲೆ ಎತ್ತಿ ಮಾತಾಡೋಂಗಾಗಿದೆ. ನೋಡಿ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದೆ. ಅಲ್ಲ, ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಸಿನಿಮಾನ ಯಾವ ಲೆವೆಲ್ಗೆ ಹಿಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಸಖತ್ತಾಗಿದೆ. ಯಾರ್ಯಾರು ನೋಡಿಲ್ಲ ಅವ್ರು ಇಲ್ಲೇ ಇದೆ, GT ಮಾಲಲ್ಲಿ ಪಕ್ಕದಲ್ಲೂ ಇದೆ, ಮಿಸ್ ಮಾಡ್ಕೊಳ್ದಿರ ನೋಡಿ. ಸಿನಿಮಾ ಸಖತ್ತಾಗಿದೆ. ಮೇಡಮ್ನವ್ರೆ, ನನ್ನನ್ನ ಡೈಲಾಗ್ ಹೇಳಿ ಅಂತ ಮಾತ್ರ ಹೇಳ್ಬೇಡಿ. ಯಾಕಂದ್ರೆ ಇಲ್ಲ, ಯಾಕಂದ್ರೆ ನಾನ್ ಬಾಯ್ ಬಿಟ್ರೆ ಅಷ್ಟೇ ಮುಗೀತು ಸಿನಿಮಾ. ನನ್ನ ಕ್ಯಾರೆಕ್ಟರ್ ಏನು ಅಂತ ಸಿನಿಮಾದಲ್ಲೇ ನೋಡ್ಬೇಕು ನೀವು. ಸಖತ್ ಮಜಾ ತಗೊಂತೀರಾ. ಇನ್ನೊಂದೇನಂದ್ರೆ, ವಿಷಯ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಎಲ್ಲ ಅಪಾರ್ಥ ಆಗ್ಬಿಡತ್ತೆ. ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೆ, ಒಬ್ಬ ಸೆಲ್ಫಿ ತಗೊಂಡ ನಂದು. ಸರ್ ಸ್ಟೋರಿ ಹಾಕ್ತೀನಿ ಅಂದ. ಹಾಕಪ್ಪ ಅಂದೆ. ಅವ್ನು ಸ್ಟೋರಿನೇ ಹಾಕ್ಬಿಟ್ಟವನು ಸಿನಿಮಾದ. ಅದಕ್ಕೆ ಅವ್ನಿಗೆ ಹೇಳಿ ಆಮೇಲೆ ತೆಗೆಸ್ದೆ ಅದನ್ನ. ಹಿಂಗ ಆಗ್ಬಿಡ್ತವೆ. ಅದಕ್ಕೆ ವಿಷಯನ ಕರೆಕ್ಟಾಗಿ ಕನ್ವೆ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರೆಲ್ಲ ದಯವಿಟ್ಟು ನೋಡಿ. ಅಭಿಮಾನಿಗಳೆಲ್ಲ ಸಿನಿಮಾ ನೋಡಿದ್ದಾರೆ. ಸಿನಿಮಾ ನೋಡಿರೋರೆಲ್ಲರೂ ಅಭಿಮಾನಿಗಳಾಗಿದ್ದಾರೆ. ಇವಾಗ ಸಿನಿಮಾ ಸೂಪರ್ ಆಗಿದೆ. ದಯವಿಟ್ಟು ಹೀಗೆ ಎಲ್ಲಾ ಸಿನಿಮಾಗಳಿಗೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಈಗ ನೆಕ್ಸ್ಟ್ ಪ್ರವೀಣ್ ಅವರನ್ನ ಬರ್ಮಾಡ್ಕೊಳ್ಳೋಣ. ಪ್ರವೀಣ್ ಬನ್ನಿ. ಹಲೋ, ಬನ್ನಿ ಪ್ರವೀಣ್. ಓಕೆ, ಇಲ್ಲಿ ಹಲೋ ಅಣ್ಣ, ತಮ್ಮ, ನೀವು ನಮ್ಮ ಟೆಕ್ನಿಷಿಯನ್ಸ್ ಮೇಲೆ ಅವ್ರ ಮೇಲೆ ಪ್ರೀತಿಯಾಗಿ ಅವ್ರನ್ನ ತಪ್ತಾ ಇದ್ದೀರಾ. ಪ್ರಾಬ್ಲಮ್ ಏನ್ ಗೊತ್ತಾ, ಅವರು ಸರಿಯಾಗಲ್ಲ. ನೀವೇ ಮೇಲ್ ಬಂದ್ಬಿಡಿ. ನೀವು ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಸೌಂಡ್ ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ತಳ್ಳಬೇಡಿ ಅವ್ರನ್ನ. ನೀವು ಹಿಂದೆ ಹೋಗಿ. ಅಲ್ಲ, ಆಕ್ಚುಲಿ ನಿಮ್ ಡ್ರೆಸ್ ನಂಗೆ ಸಕ್ಕದಾಗಿ ಇಷ್ಟ ಆಯ್ತು. ಇಡೀ ಗುಂಪಲ್ಲಿ ಎದ್ದು ಕಾಣ್ತಾ ಇದ್ರು. ಯಾರಪ್ಪ ಇವರು? ನಮ್ ಪ್ರವೀಣ್. ಹೌದು. ಸೆಲ್ಫಿ ತಗೊಂತೀರಾ? ಆಮೇಲೆ ತಗೊಳ್ತೀನಿ, ಫೋನ್ ಇಲ್ಲ ಸದ್ಯಕ್ಕೆ. ಫೋಟೋ ತೆಗೀರಿ. ಆಲ್ರೈಟ್ ಪ್ರವೀಣ್, ಸೆಲ್ಫಿ ಆಮೇಲೆ ತಗೊಳ್ಳೋಣ. ಸೊ ಇವಾಗ ನೀವು ನಮ್ಮ ಮ್ಯಾಕ್ಸ್ ಅಭಿಮಾನಿಗಳು ಬಂದಿದ್ದಾರೆ. ಸೊ ವಾಟ್ ಯು ವಾಂಟ್ ಟು ಸೇ? ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಶೋನ್ ಟು ಮ್ಯಾಕ್ಸ್. ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ನನ್ನ ಫ್ರೆಂಡ್ಸ್ ಯಾರೇ ಇರಲಿ, ಆರ್ಟಿಸ್ಟ್ ಕಾರ್ತಿಕ್ ಸರ್, ಯೋಗಿ ಸರ್,
ಶೇಖರ್ ಸರ್, ಶ್ರೀರಾಮ್ ಸರ್, ವಿಜಯ್ ಸರ್, ಕೃಷ್ಣ ಸರ್, ಸಂಯುಕ್ತ, ಸುಕೃತ, ನಾಗಾರ್ಜುನ್, ಅನಿರುದ್ಧ್ ಮತ್ತೆ ಸುಜಿತ್ ಮತ್ತೆ ವಿಜಯ್ ಸರ್. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಜರ್ನಿ. ಮ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಇದು ಡೆಬ್ಯೂ. ಹೆಂಗಿದೆ ನಮ್ಮ ಕಾಲ್ಗುಣ? ಸೆಕೆಂಡ್ ಏನ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ನೀವಲ್ಲಿ ಟೆಕ್ನಿಕಲ್ ಡಿಸ್ಟರ್ಬ್ ಮಾಡಿದ್ರೆ ಸೌಂಡ್ ಬರಲ್ಲ. ಸುದೀಪ್ ಸರ್ ಇನ್ನ ಸ್ವಲ್ಪ ಕೆಲವೇ ನಿಮಿಷದಲ್ಲಿ ಬರ್ತಾ ಇದಾರೆ, ಅವ್ರ ಮಾತು ಎಲ್ಲರೂ ಕೇಳಕ್ ಆಗಲ್ಲ. ಐ ರಿಕ್ವೆಸ್ಟ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ದಯವಿಟ್ಟು ಒಂದಿಬ್ರು ಸರ್ ಈ ಕಡೆ ಬನ್ನಿ, ಹಿಂದೆ ಹೋಗ್ಬೇಕು. ನೀವೆಲ್ಲ ನಮ್ಮನೆ ಕಾರ್ಯಕ್ರಮ ಅಲ್ಲ ಅದು, ನೀವೇ ಅಭಿಮಾನಿಗಳೇ ಹಿಂಗ್ ಮಾಡಿದ್ರೆ ಹೆಂಗೆ? ಪುಷ್ ಮಾಡಬೇಡಿ ಅವ್ರನ್ನ, ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಪ್ಲೀಸ್ ಹಿಂದೆ ಹೋಗಿ ಪ್ಲೀಸ್. ಅಲ್ಲಿ ವಯರ್ಸ್ ಇರುತ್ತೆ, ಬ್ರೇಕ್ ಆಗ್ಬಿಡುತ್ತೆ. ಕಾರ್ಯಕ್ರಮ ಕಷ್ಟಪಟ್ಟು ಆಯೋಜನೆ ಮಾಡಿ ಎಲ್ಲರೂ ಬಂದಿದ್ಮೇಲೆ ನೀವು ಸಕ್ಸಸ್ಫುಲ್ ಮಾಡ್ಬೇಕು ಅದನ್ನ. ನಿಮ್ಮನ್ನ ನೋಡಕ್ಕೆ ಸುದೀಪ್ ಸರ್ ಬರ್ತಾ ಇರೋದು ಇವತ್ತು, ಅಭಿಮಾನಿಗಳನ್ನ ನೋಡೋಕೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮತ್ತೇನ್ ಗೊತ್ತಾ, ಇಷ್ಟು ಜನ ಇದ್ದೀರಾ, ನೀವು ಪೊಲೀಸ್ ಇಲಾಖೆಯವರೊಟ್ಟಿಗೆ ಸಹಕರಿಸ್ಬೇಕು. ಪ್ಲೀಸ್ ಪುಷ್ ಮಾಡಬೇಡಿ. ಅಲ್ಲಿ ಸ್ವಲ್ಪ ಹುಷಾರ್, ಅದು ಬೀಳ್ತಾ ಇದೆ. ಅದು ನೀವು ಬೀಳ್ತಾ ಇದ್ದೀರಾ, ಹೆಣ್ಮಕ್ಳಿದ್ದಾರೆ. ಓಕೆ, ಪ್ಲೀಸ್ ಡೋಂಟ್ ಪುಷ್. ತಳ್ಳಬೇಡಿ, ಹೆಣ್ಮಕ್ಳಿಗೆ ಅವಕಾಶ ಮಾಡ್ಕೊಡಿ, ಸ್ವಲ್ಪ ಬ್ರೀತ್ ಮಾಡ್ಲಿ ಅವರು. ತಳ್ಳಬೇಡಿ ಅವ್ರನ್ನ, ಹಿಂದೆ ಬನ್ನಿ. ಎಸ್ ಪ್ರವೀಣ್, ಒಂದು ಡೈಲಾಗ್ ನಮಗೋಸ್ಕರ ಹೊಡಿತೀನಿ. ಡೈಲಾಗ್ ಏನು ಹೊಡಿಬೇಡಿ, ನಮಗೋಸ್ಕರ ಹೇಳ್ಬಿಡಿ. ಇದೇ ಮೂವಿ ಭಯ ಆಗತ್ತೆ. ಆಲ್ರೈಟ್, ಬನ್ನಿ. ಯುದ್ಧನ ಹುಟ್ಟಾಕೋರ್ ಕಂಡ್ರು ನನಗಾಗಲ್ಲ, ಯುದ್ಧಕ್ಕೆ ಎದುರ್ಕೊಂಡು ಓಡೋಗೋರ್ನ ಕಂಡ್ರು ನನಗಾಗಲ್ಲ. ಎದುರಾಳಿಗಳ ಎದೆ ಬಗ್ದು ರಕ್ತ ಚೆಲ್ಲಿ ಆ ರಕ್ತ ಸುರಿಸ್ಕೊಂಡು ಓಡೋಗೋದನ್ನ ನೋಡೋನು ನಾನು. ಇಳಿದ ಮೇಲೆ ದಯೆ, ಕ್ಷಮೆ, ಸಂಧಾನ ಇದು ಯಾವುದು ಇರಲ್ಲ. ಐ ಆಮ್ ನಾಟ್ ಅ ಹ್ಯೂಮನ್, ಐ ಆಮ್ ಅ ಡಿಮನ್. ಥ್ಯಾಂಕ್ ಯು ಪ್ರವೀಣ್, ಥ್ಯಾಂಕ್ ಯು. ಈ ಅಭಿಮಾನಿಗಳು, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕರಿತೀನಿ, ಕೈಂಡ್ಲಿ ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ರೀಲ್ ಎಲ್ಲ ತಿಂದು ಬಿಡ್ತಾರೆ ಅಂತ ಇದ್ರು ಮುಂಚೆ, ಹಂಗೆ ಜಾಸ್ತಿ ಡೈಲಾಗ್ಸ್ ಬರ್ಲಿ ನಿಮ್ಮಿಂದ. ನೆಕ್ಸ್ಟ್ ಆಲ್ರೈಟ್, ಈಗ ಸೊ ನೆಕ್ಸ್ಟ್ ಅನನ್ಯ ಅವರನ್ನು ಬರ್ಮಾಡ್ಕೊಳ್ಳೋಣ. ಅನನ್ಯ ಬನ್ನಿ. ಅಯ್ಯೋ ಸಹಕರಿಸ್ರೋ ಅಪ್ಪ ಸ್ವಾಮಿ, ನೀವೆಲ್ಲ ಎಷ್ಟು ಒಳ್ಳೆಯವ್ರಂದ್ರೆ ನನಗೆ ಗೊತ್ತು. ನೀವು ತುಂಬಾ ಸಪೋರ್ಟಿವ್ ಇದ್ದೀರಾ. ಪ್ಲೀಸ್ ಡೋಂಟ್ ಪುಷ್. ಇಲ್ಲಿ ಎಸ್ಪೆಷಲಿ ಹುಡುಗರು, ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಥ್ಯಾಂಕ್ ಯು. ನಾನು ಚಿಕ್ಕ ವಯಸ್ಸಿಂದ ಸುದೀಪ್ ಸರ್ ದೊಡ್ಡ ಫ್ಯಾನ್. ಒಂದು ಫ್ಯಾನ್ ಆಗಿ ಅವ್ರನ್ನ ಮೀಟ್ ಮಾಡ್ತೀನಿ, ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಈ ದೊಡ್ಡ ಮೂವಿಲಿ ಒಂದು ಸಣ್ಣ ಪಾತ್ರ ಸಿಕ್ಕಿದೆ, ಅವ್ರ ಜೊತೆ ಮೀಟ್ ಮಾಡಿ ಅವ್ರನ್ನ ಮಾತಾಡ್ಸಿದ್ದೀನಿ. ಆ ಒಂದು ಖುಷಿ ಇದೆ. ಸೊ ಥ್ಯಾಂಕ್ ಯು ಫಾರ್ ಹೋಲ್ ಮ್ಯಾಕ್ಸ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ನನ್ನ ಈ ಒಂದು ಪಾತ್ರಕ್ಕೆ ರೆಫರ್ ಮಾಡಿದಂಥ ನಮ್ಮ ಡೈರೆಕ್ಟರ್, ಮ್ಯಾನೇಜರ್, ಹೋಲ್ ಮ್ಯಾಕ್ಸ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅನನ್ಯ ಅವರೇ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈಗ ನಮ್ಮ ಆರ್ಟಿಸ್ಟ್ ಎಲ್ಲ ಮಾತಾಡಾಯ್ತು. ವೆಲ್, ಈಗ ಪ್ರತಿಯೊಂದು ಸಿನಿಮಾಗೆ ಟೆಕ್ನಿಕಲ್ ಸಪೋರ್ಟ್ ಬಹಳ ಮುಖ್ಯ. ಸೊ ಈಗ ನಮ್ಮ ಟೆಕ್ನಿಕಲ್ ಟೀಮ್ಗೆ ಹೋಗೋಣ. ಆದ್ರೆ ಅದಕ್ಕೂ ಮುನ್ನ ಸೊ ಸರ್ ಅವರ ಅಂದ್ರೆ ನಮ್ಮ ಕಿಚ್ಚ ಸರ್ ಅವರ ಡೈಲಾಗು ಎಷ್ಟು ಜನ ಇಷ್ಟಪಟ್ಟಿದ್ದೀರಾ ಅಂದ್ರೆ, ಡೈಲಾಗ್ ನ ಸೃಷ್ಟಿ ಮಾಡಿರುವಂತ ನಮ್ಮ ಮಂಜು ಮಾಂಡವ್ಯ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಡೈಲಾಗ್ ರೈಟರ್ ಮಂಜು ಸರ್, ಒಂದ್ಸಲ ಜೋರ ಚಪ್ಪಾಳೆ. ಪವರ್ಫುಲ್ ಡೈಲಾಗ್ಸ್ ಮೂಲಕ ಪವರ್ಫುಲ್ ಆಗಿ ಥಿಯೇಟರ್ ಅಲ್ಲಿ ಅಬ್ಬರಿಸಿರುವಂತಹ ನಮ್ಮ ಡೈಲಾಗ್ ರೈಟರ್ ಮಂಜು ಮಾಂಡವ್ಯ ಅವರು. ನಮಸ್ಕಾರ. ಎಲ್ಲ ಮ್ಯಾಕ್ಸ್ ಮೂವಿ ನೋಡಿದೀರಾ? ಅದೊಂದು ಡೈಲಾಗ್ ಯಾವುದು? ಮತ್ತೆ ಯಾವ ಡೈಲಾಗ್ ಅದು ಇಷ್ಟ ನಿಮಗೆ?
ಜೋರ ಎಲ್ಲರೂ ಒಂದ್ಸರಿ ಕೂಗಿ ಆ ಡೈಲಾಗ್ ಯಾವ್ದು ಅಂತ ಹೇಳ್ತೀನಿ ನಾನು. ಮ್ಯಾಕ್ಸ್ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರ್ಬೇಕು. ಇದೇ ಪವರ್ಫುಲ್ ಡೈಲಾಗ್. ಮ್ಯಾಕ್ಸ್ ದೊಡ್ಡ ಹಿಟ್ ಆಗಿದೆ. ಯಾಕೆ ಹಿಟ್ ಆಗಿದೆ ಅಂದ್ರೆ ಮ್ಯಾಕ್ಸ್ ಹಿಂದ್ಗಡೆ ಕಿಚ್ಚ ಅನ್ನೋ ಒಂದು ಶಕ್ತಿ ಇದೆ, ಕಲೈಪುಲಿ ದಾನು ವಿಜಯ್ ಅನ್ನೋ ಯುಕ್ತಿ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಕಿಚ್ಚ ಫ್ಯಾನ್ಸ್ ಅನ್ನೋ ಭಕ್ತಿ ಇದೆ. ಅದಕ್ಕೆ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಹಿಟ್ ಆಗಿದೆ. ಥ್ಯಾಂಕ್ ಯು. ಹೆಂಗೆ ನಮ್ ಡೈಲಾಗ್ ರೈಟ್ರು ಹೆಂಗೆ ಗೊತ್ತಾಗೋಯ್ತಲ್ಲ ಎಷ್ಟು ಸೂಪರ್ ಅಂತ. ವಾ ಡೈಲಾಗ್ ಮೂಲಕನೇ ಅವ್ರ ಮಾತನ್ನ ಮುಗಿಸ್ಬಿಟ್ರು. ಬರ್ಲಿ ನಮ್ ಡೈಲಾಗ್ ರೈಟ್ರು ಮಂಜು ಮಾಂಡವ್ಯ ಸರ್ ಅವ್ರಿಗೊಂದ್ಸಲ ಜರ ಚಪ್ಪಾಳೆ. ಇನ್ನು ತೆರೆ ಮೇಲೆ ನಿಮ್ಮನ್ನ ನಮ್ಮ ಕಿಚ್ಚ ಸರ್ ಅವರನ್ನ ನಮ್ಮ ಇಡೀ ಸಿನಿಮಾನ ಅವರ ತೆರೆ ಹಿಂದೆ ಇಟ್ಕೊಂಡು ಶೂಟ್ ಮಾಡಿದ್ದಾರೆ. ಸೊ ಈಗ ಚಂದ್ರು ಸರ್ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ DOP ಶೇಖರ್ ಚಂದ್ರು ಅವ್ರಿಗೆ. ಶೇಖರ್ ಚಂದ್ರ ಸರ್ ಅವರನ್ನ ಮತ್ತೆ ಅವರು ಮತ್ತೆ ಸುದೀಪ್ ಸರ್ ಅವರ ಕಾಂಬಿನೇಷನ್ ಅಲ್ಲಿ ನೀವು ನೋಡಿದೀರಾ ಕೋಟಿಗೊಬ್ಬ 2, ರನ್ನ, ಮಾಣಿಕ್ಯ. ಸೊ ಇವರಿಬ್ಬರ ಲೆವೆಲ್ ನೆಕ್ಸ್ಟ್ ಲೆವೆಲ್. ಸರ್ ಎಲ್ರಿಗೂ ನಮಸ್ಕಾರ. ನಮ್ಮ DOP ಸರ್ ನೋಡಿದ್ರಲ್ಲ, ವಾ ಸರ್ ಮಾಣಿಕ್ಯ ಆಗಿರ್ಬೋದು, ರನ್ನ ಆಗಿರ್ಬೋದು, ಕೋಟಿಗೊಬ್ಬ 2 ಆಗಿರ್ಬೋದು, ನಿಮ್ಮ ಮತ್ತ ನಮ್ಮ ಸುದೀಪ್ ಸರ್ ಅವರ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತವ ಸರ್ ಪರ್ಸನಲ್ ಆಗಿ? ನೋಡಿ, ಒಂದೊಂದು ಸಿನಿಮಾದಲ್ಲಿ ಅಭಿನಯಿಸಿರುವಂತ ನಮ್ಮ ಕಲಾವಿದರು ಸುದೀಪ್ ಸರ್ ಬಗ್ಗೆ, ಅವ್ರ ಸಿನಿಮಾ ಬಗ್ಗೆ ಹೇಗೆ ಹೇಳ್ತಾರೆ. ನಿಮ್ಮಲ್ಲಿ ಜಾಸ್ತಿ ವಿಷಯ ಇರುತ್ತೆ, ಯಾಕಂದ್ರೆ ಸಿನಿಮಾ ಮೇಲೆ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಮ್ಯಾಕ್ಸ್ ಅಲ್ಲಿ ಹೇಗೆ ಅನಿಸ್ತು ಮ್ಯಾಕ್ಸಿಮಮ್ ಆಗಿ ಹೇಳಿ. ನಾನು ಫಸ್ಟು ಸುದೀಪ್ ಸರ್ಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ಲಾಸ್ಟ್ 20 ಇಯರ್ಸಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶ್ರೀರಾಮ್ ಸರ್ ನಂದಿ ಸಿನಿಮಾಯಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ಅವ್ರ ಜೊತೆ ನಂದು 5th ಮೂವಿ ಆ್ಯಸ್ ಅ ಕ್ಯಾಮ್ರಾಮನ್. ಸೊ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ಅಂತ ಬಂದರೆ, ಈ ಸಿನಿಮಾದಲ್ಲಿ ವಿಜಯ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ನಮ್ಮ ದಾನು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸುದೀಪ್ ಸರ್ಗೆ ನಾನು ಯಾವಾಗಲೂ ಹೇಳ್ತಲೇ ಇರ್ತೀನಿ, ಅದನ್ನು ಮರೆಯೋಕ್ಕೆ ಆಗೋದೇ ಇಲ್ಲ ನನ್ನ ಲೈಫಲ್ಲಿ. ಆ ಥರ ನನಗೊಂದು ಒಳ್ಳೆ ಬ್ರೇಕ್ ಕೊಟ್ಟಿರುವಂಥ ಸುದೀಪ್ ಸರ್ಗೆ ಆಲ್ವೇಸ್ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಈ ಇಡೀ ಸಿನಿಮಾನ ಶೂಟ್ ಮಾಡಿರೋದು ಬರೀ ನೈಟ್ಗಳಲ್ಲಿ 110 days ನೈಟ್ ಶೂಟ್ ಆಗಿದೆ. ಸೊ ಇವತ್ತಿಗೆ ಆ ಸಿನಿಮಾನ ನೀವು ರಿಸೀವ್ ಮಾಡ್ತಾ ಇರೋದು ನೋಡ್ಬಿಟ್ಟು ನಮ್ಮ ಹಾರ್ಡ್ ವರ್ಕ್ ಏನಿದೆ ಅದು ಸಾರ್ಥಕ ಆಯಿತು ಅಂತ ನನಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇಡೀ ಆರ್ಟಿಸ್ಟ್ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಸುಕೃತ್ ಅವರೇ, ಏನಕ್ಕೆ ಇಷ್ಟು ಸ್ವೀಟ್ ಅಂತ ಗೊತ್ತಾಯ್ತಲ್ಲ. 20 years ಪ್ಲಸ್ ಸರ್ವಿಸು, ಇಷ್ಟೊಂದು ಸಿನಿಮಾಗಳು, ಎಷ್ಟೊಂದು ತಾರೆಯರ ಜೊತೆ ಕೆಲಸ ಮಾಡಿದ್ದಾರೆ ಶೇಖರ್ ಸರ್. ಥ್ಯಾಂಕ್ ಯು ಶೇಖರ್ ಸರ್, ಥ್ಯಾಂಕ್ ಯು. ಓಕೆ, ಈಗ ಯಾವಾಗಲೂ ನಾವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾ ಇರ್ತೀವಿ. ಇವ್ರಿಲ್ಲ ಅಂದ್ರೆ ಬಹುಶಃ ಸಿನಿಮಾ ಈ ರೇಂಜಿಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಕಿಚ್ಚ ಸರ್ ಅವರ ಸಿನಿಮಾನ ಡೈರೆಕ್ಷನ್ ಮಾಡೋದಂದ್ರೆ ಅದು ಈಸಿ ಟಾಸ್ಕ್ ಅಂತೂ ಅಲ್ವೇ ಅಲ್ಲ. ಆದ್ರೆ ನೀವು ಇದಕ್ಕೆ ಚಪ್ಪಾಳೆ ಹೊಡಿಲೇಬೇಕು. ಅವರ ಮೊದಲ ಸಿನಿಮಾ ಡೈರೆಕ್ಷನ್ ಅಲ್ಲಿ, ನಿರ್ದೇಶನದಲ್ಲಿ ಈ ರೇಂಜ್ಗೆ ಸದ್ದು ಮಾಡಿರುವಂತ ನಮ್ಮ ನಿರ್ದೇಶಕರಾಗಿರುವಂತ ವಿಜಯ್ ಕಾರ್ತಿಕೇಯ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅವರು ದಂಪತಿ ಸಮೇತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ಲಾಡ್. ನಮ್ಗೆಲ್ರಿಗೂ ಖುಷಿ ಆಗುತ್ತೆ. ವಿಜಯ್ ಕಾರ್ತಿಕೇಯ ಸರ್ ಅವ್ರಿಗೊಂದ್ಸಲ ಜೋರ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ. ನನಗೆ ಕನ್ನಡ ಸ್ವಲ್ಪ ಮಾತಾಡೋದಕ್ಕೆ ಬರಲಿ, ಕ್ಷಮಿಸಿ. ಮ್ಯಾಕ್ಸ್ ಬ್ಲಾಕ್ ಮಾಸ್ಟರ್ ಆಗೋದೆ ಕಾರಣ ಓನ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್. ಓನ್ಲಿ ಸರ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಿಚ್ಚ ಸುದೀಪ್ ಸರ್. ಅಂಡ್ ಪ್ರೊಡ್ಯೂಸರ್ ಕಲೈಪುಲಿ ದಾನು ಸರ್, ಥ್ಯಾಂಕ್ ಯು ಸರ್. ಅಂಡ್ ಕಾರ್ತಿಕ್ ಸರ್, ಥ್ಯಾಂಕ್ ಯು ಸರ್. ಶ್ರೀರಾಮ್ ಸರ್, ಬಾಬು ಸರ್, ಅಂಡ್ ಶೇಖರ್ ಚಂದ್ರು ಸರ್, ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್, ಅಂಡ್ ಅಜನೀಶ್ ಲೋಕನಾಥ್. ಥ್ಯಾಂಕ್ ಯು ಆಲ್.
ಥ್ಯಾಂಕ್ ಯು ಮೈ ಟೀಮ್ ಅಂಡ್ ನನಗೆ ಇಷ್ಟು ದೊಡ್ಡ ಸ್ವಾಗತ ಮಾಡಿ ಕೊಟ್ಟ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳಿಗೆ ಧನ್ಯವಾದಗಳು. இந்த வெற்றி உங்களுடையது. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು. ಅವರ ಮೊದಲ ಸಿನಿಮಾ ಮೂಲಕ ಸೂಪರ್ ಡೂಪರ್ ಹಿಟ್ ಆಗಿ ನಮ್ಮೆಲ್ಲರ ಮನೆ ಮಾತಾಗಿರುವ ನಿರ್ದೇಶಕರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಬಾದ್ಶಾ ಕಿಚ್ಚ ಸುದೀಪ್ ಅವರ ಸಿನಿಮಾ, ವಿಜಯ್ ಸರ್ ಅವರ ಮೊದಲ ಸಿನಿಮಾ, ಇನ್ನು ಇದನ್ನ ನಿಮ್ಮೆಲ್ಲರಿಗೂ ತಲುಪಿಸಿರುವಂತ ನಮ್ಮ KRG ಕನೆಕ್ಟ್ಸ್ ನ ಕಾರ್ತಿಕ್ ಸರ್ ಮತ್ತೆ ಯೋಗಿ ಸರ್ ಅವರು ಇಬ್ರು ವೇದಿಕೆಗೆ ಬರ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ಪ್ರತಿಯೊಂದು ಥಿಯೇಟರ್ ಅಲ್ಲೂ ರಿಲೀಸ್ ಆಗಿ 2 ದಿನಕ್ಕೆ ಮತ್ತೆ 100 ಸ್ಕ್ರೀನ್ಸ್ ಅಲ್ಲಿ ನಮ್ಮ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಆಗಿ ಬಂದಿದೆ ಅಂದ್ರೆ ಇವರಿಬ್ರೆ ಅದಕ್ಕೆ ಕಾರಣ. ಜೋರ ಚಪ್ಪಾಳೆ ಬರ್ಬೇಕಾ ಎಲ್ರು? ಎಲ್ರಿಗೂ ನಮಸ್ಕಾರ. ಮ್ಯಾಕ್ಸ್ ಇಸ್ ಮಾಸ್, ಮಾಸ್ ಇಸ್ ಮ್ಯಾಕ್ಸ್. ಥ್ಯಾಂಕ್ಸ್ ವಿಜಯ್ ಸರ್, ಬಿಕಾಸ್ ನಾವು ಸಿನಿಮಾ ಫಸ್ಟ್ ಡೇ ನೋಡಿದಾಗ ನಿಜ ಎಲ್ಲ ತುಂಬ ಸುಮಾರು ಜನ ಹೇಳ್ತಿದ್ರು ಕನ್ನಡದಲ್ಲಿ ಜನ ಸಿನಿಮಾ ಬರಲ್ಲ ಅಂತ. ಅದೆಲ್ಲ ಸುಳ್ಳು ಸರ್. ಒಳ್ಳೆ ಸಿನಿಮಾ ಇದ್ರೆ ಖಂಡಿತ ಜನ ಬಂದೇ ಬರ್ತಾರೆ. ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ. ಇದಕ್ಕೆ ಸಾಕ್ಷಿ ಮ್ಯಾಕ್ಸ್ ಸಿನಿಮಾ. ಯಾಕಂದ್ರೆ ನಮ್ಮ ಈ 2022 ತುಂಬ ಚೆನ್ನಾಗಿತ್ತು. 23 ಸ್ವಲ್ಪ ಓಕೆ ಇದ್ರೂ ಕಾಟೇರ ಬಂದು ಒಂದು ಒಳ್ಳೇದು ಮಾಡ್ತು. 24 ಅಂತೂ ಅದ್ಭುತವಾಯಿತು. ಭೀಮಾ ಆಗಲಿ, ಕೃಷ್ಣಂಪೇಟೆ ಹಂಸಕ್ಕೆ ಆಗಲಿ, ಅದಾದ್ಮೇಲೆ ಬೈರ್ತಿ ರಣಗಲ್ಲು, ಅದಾದ್ಮೇಲೆ UI. ಈಗ ಸರ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಏನ್ ಹೇಳಿ ಎಲ್ಲದಕ್ಕಿಂತ ಮ್ಯಾಕ್ಸಿಮಮ್ ಒಂದು ಇಟ್ಕೊಟ್ಟಿದ್ದಾರೆ. ಸೊ ಬಹಳ ಖುಷಿ ಇದೆ. ಬಿಕಾಸ್ ಸುದೀಪ್ ಸರ್ ಆಕ್ಟಿಂಗ್ ತುಂಬಾ ಇಂಟೆನ್ಸ್ ಆಗಿ ಮಾಡಿದ್ದಾರೆ. ಬಹಳ ಖುಷಿ ಇದೆ ನಾವು ಶೂಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಬರ್ತಾರೆ. ನಮಸ್ತೆ ಎಲ್ಲರಿಗೂ. ಮ್ಯಾಕ್ಸ್ಗೂ ನಮಗೂ ಸರ್ ಫಸ್ಟ್ ಮ್ಯಾಕ್ಸ್ ಅಂತ ಟೈಟಲ್ ಅವರು ಕನ್ಫರ್ಮ್ ಆದ ತಕ್ಷಣ ಪ್ರೊಡ್ಯೂಸರ್ ತಮಿಳ್ನಾಡು ಇರೋದ್ರಿಂದ ಇಲ್ಲಿ ಚೇಂಬರಲ್ಲಿ ರಿಜಿಸ್ಟರ್ ಮಾಡಬೇಕು ಟೈಟಲ್. ಅದು KRGಲೇ ಆಗಿತ್ತು. ಸೊ KRGಗೂ ಮ್ಯಾಕ್ಸ್ಗೂ ಅವಾಗಿಂದನೂ ಸಂಬಂಧ ಇತ್ತು. ಆಮೇಲೆ ಪೈಲ್ವಾನ್ ನಾವು ಮಾಡಿದ್ವಿ, ಅದ ನಂತರ ಮತ್ತೆ ಮ್ಯಾಕ್ಸ್ ಮಾಡ್ತಿರೋದು. ಕಲೆಕ್ಷನ್ ನೀವೇ ನೋಡ್ತಾ ಇದ್ದೀರಾ. ಪ್ರಮೋಷನ್ ಸಾಕಾಗಿಲ್ಲ, ಇಷ್ಟೊಂದು ಥಿಯೇಟ್ರು ಬೇಕಾ ಅಂದರು ಕೆಲವರು. ಓಪನ್ ಆದಮೇಲೆ ಇಷ್ಟು ಥಿಯೇಟ್ರು ಸಾಕಾ ಅಂದರು. ಅಷ್ಟೇ. ಮ್ಯಾಕ್ಸ್ ಇವತ್ತು ಇಷ್ಟು ಜನ ಎಲ್ಲ ಕಡೆ ಹೌಸ್ಫುಲ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು. ಇದು ಒಂದು KRG ವಿತರಣೆಯಲ್ಲಿ ಅತಿ ದೊಡ್ಡ ಚಿತ್ರ ಆಗುತ್ತೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಆ್ಯಂಡ್ ವಿಜಯ್, ದಾನು ಸರ್, ಶ್ರೀರಾಮ್ ಸರ್, ಎವ್ರಿ ಒನ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಕಾರ್ತಿಕ್ ಅವ್ರಿಗೆ ಹಾಗೆ ಯೋಗಿ ಅವ್ರಿಗೆ ಒಂದ್ಸಲ ಜೋರ ಚಪ್ಪಾಳೆ. ಸಿನಿಮಾ ರಿಲೀಸ್ ಆಗ್ಬೇಕಂದ್ರೆ ಕಾರ್ತಿಕ್ ಸರ್ ಅವ್ರು ಹೇಳಿದ್ರು ಇಷ್ಟೊಂದು ಥಿಯೇಟರ್ ಬೇಕಾ ಅಂದ್ರು. ಸಿನಿಮಾ ರಿಲೀಸ್ ಆದ್ಮೇಲೆ ಈ ಥಿಯೇಟರ್ಸ್ಗಳು ಸಾಕಾಗಲ್ಲ ಅಂದ್ರು. ಅದು ಮ್ಯಾಕ್ಸ್ ಪವರ್. ಬರ್ಲಿ ಒಂದ್ಸಲ ಜೋರಾದ ಚಪ್ಪಾಳೆ ಫಾರ್ ಮ್ಯಾಕ್ಸ್. ಓಕೆ, ಸೊ ವಿ ಆರ್ ಸೋ ಎಕ್ಸೈಟೆಡ್ ಅಲ್ಲ ನೀವೆಲ್ಲರೂ ಸುದೀಪ್ ಸರ್ ನೋಡಕ್ ಎಕ್ಸೈಟೆಡ್ ಆಗಿದ್ದೀರಾ ಅಲ್ವಾ? ಸೊ ಬಾ ಎಗುರು ಬಿಟ್ಟು ಮಾರಾಯ, ಹಿಂದೆ ಇರೋ ಒಂಚೂರು, ನೀನು ಹುಷಾರಾಗಿರ್ಬೇಕು. ಆಲ್ ರೈಟ್, ಓಕೆ. ಸೊ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಇನ್ಸ್ಟ್ರಕ್ಷನ್ಸ್ ಇನ್ನ ಕೆಲವೇ ನಿಮಿಷದಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಅದಕ್ಕೂ ಮುನ್ನ ದಯವಿಟ್ಟು ಒಬ್ರನ್ನೊಬ್ರು ತಳ್ಳಬೇಡಿ. ಆ ಶೀಲ್ಡ್ ಪ್ರೊಟೆಕ್ಟೆಡ್ ಆಗಿದೆ, ಬಟ್ ಸ್ಟಿಲ್ ತುಂಬಾ ಪುಷ್ ಮಾಡಬೇಡಿ. ಹಾಗೆ ಹೆಣ್ಮಕ್ಳಿಗೆ ಸ್ವಲ್ಪ ಅವಕಾಶ ಕೊಡಿ, ಅವ್ರನ್ನ ಪುಷ್ ಮಾಡಬೇಡಿ, ಆಯ್ತಾ? ಅಂಡ್ ಅಭಿಮಾನಿಗಳು ಅಣ್ಣ ಆಮೇಲೆ ಸೌಂಡ್ ಆಫ್ ಮಾಡ್ಬಿಟ್ಟಿಯಾ ಆಯ್ತಾ? ತಳ್ಳಿಬಿಟ್ಟು ಸುಮ್ಮನೆ ಹಿಂದೆ ಇರೋ. ಆಲ್ ರೈಟ್, ಓಕೆ. ಸೊ ಎಲ್ರು ಒಂದ್ಸಲ ಡೀಪ್ ಬ್ರೀತ್ ತಗೊಳ್ಳಿ. ಕಮಾನ್, 3, 2, 1 ಹೇಳ್ತೀನಿ. ಒಂದು ಡೀಪ್ ಬ್ರೀತ್ ತಗೊಂಡು ಬ್ರೀತ್ ಔಟ್ ಮಾಡಿ. ರೆಡಿನಾ? ಓಕೆ, ಕಮಾನ್. 3, 2, 1 ಬ್ರೀತ್ ಇನ್, ಬ್ರೀತ್ ಔಟ್. ಯಾಕಂದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಇದೆ ನನಗೂ ಕೂಡ. ಈಗ ಸುದೀಪ್ ಸರ್ ಅವರನ್ನ, ನಮ್ಮ ಮ್ಯಾಕ್ಸ್ ಮಹಾರಾಜ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋದು. ಸೊ ಆರ್ ಯು ಗೈಸ್ ರೆಡಿ? ಆಲ್ ರೈಟ್, ಸೊ ಒಂದ್ ಸಣ್ಣ AV ನೋಡೋಣ ಸುದೀಪ್ ಸರ್ ಬರೋಕ್ಕಿಂತ ಮುನ್ನ. AV ಪ್ಲೀಸ್. ಐತಿಹಾಸಿಕ ಕೋಟೆನಾಡು ಚಿತ್ರದುರ್ಗ, ವೀರಮದಕರಿ ನಾಯಕನ ಆಸ್ಥಾನ.
ಕೋಟೆನಾಡು ಚಿತ್ರದುರ್ಗಕ್ಕೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೂ ಅವಿನಾಭಾವ ಸಂಬಂಧ. ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಬರೋದಕ್ಕೆ ಖಂಡಿತ ಇಲ್ಲಿ ನಮ್ದು ಒಂದು ಫಂಕ್ಷನ್ ಆಗ್ಬೇಕು, ಅದೊಂದು ಪೆಂಡಿಂಗ್ ಇದೆ, ಅದು ಆದಷ್ಟು ಬೇಗ ಆಗುತ್ತೆ. ಕೋಟೆನಾಡಿನ ಜನರಿಗೂ ಕೂಡ ಈ ವೀರ ಮದಕರಿ ಎಂದ್ರೆ ಎಲ್ಲಿಲ್ಲದ ಪ್ರೀತಿ, ಕಾಳಜಿ, ಅಭಿಮಾನ. ಇನ್ನು ಬಾದ್ಶಾ ಕಿಚ್ಚನಿಗೆ ಚಿತ್ರದುರ್ಗದ ಮಣ್ಣಿನ ಮೇಲೆ ಎಲ್ಲಿಲ್ಲದ ಭಾವನಾತ್ಮಕ ನಂಟು. ದುರ್ಗದ ಜನರು, ಮದಕರಿ ನಾಯಕ, ಇಲ್ಲಿನ ಕಲ್ಲಿನ ಕೋಟೆ ಎಂದ್ರೆ ವಿಶೇಷ ಪ್ರೀತಿ, ಗೌರವ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಇಂಡಸ್ಟ್ರಿಗೆ ಬಂದಾಗಿನಿಂದಲೂ ಇಲ್ಲಿಯವರೆಗೂ ಜನರು ಕೊಟ್ಟಿರೋ ಆಶೀರ್ವಾದ ಅಗಾಧವಾದದ್ದು. ಅದರಲ್ಲೂ ಕಿಚ್ಚ ವೀರಮದಕರಿ ಸಿನಿಮಾದಲ್ಲಿ ಅಭಿನಯಿಸಿದ ನಂತರ ಕೋಟೆ ನಾಡಿನ ಜನತೆಯ ಮನಸ್ಸಿಗೆ ಮತ್ತಷ್ಟು ಹತ್ತಿರವಾದ್ರು. ಮಣಿ ಮಣಿ ಮಾಣಿಕ್ಯ, ಈ ಕನ್ನಡದ ಮನೆ ಮಗ, ಛಲದಲ್ಲಿ ಚಾಣಕ್ಯ, ಈ ಮದಕರಿ ನಾಯಕ. ಮನೆ ಮನಗಳಲ್ಲೂ ಕಿಚ್ಚ ಸುದೀಪ್ ಆರಾಧ್ಯ ದೈವವಾದ್ರು. ಕಳೆದ 3 ದಶಕಗಳಿಂದಲೂ ಸುದೀಪ್ ಹಾಗೂ ಕೋಟೆ ನಾಡಿನ ಜನರ ಬಾಂಧವ್ಯ ಬೆಳೆದುಕೊಂಡು ಬಂದಿದೆ. ಅದರಲ್ಲೂ ದುರ್ಗದ ಬಗ್ಗನಾಡು ಗ್ರಾಮ ಕಿಚ್ಚನ ಕೋಟೆ ಎಂದೇ ಪ್ರಖ್ಯಾತಿ ಪಡೆದಿದೆ. ಪ್ರತಿ ಮನೆಯಲ್ಲೂ ಕಿಚ್ಚನ ಫೋಟೋ ಇಟ್ಟು ಪೂಜಿಸ್ತಾರೆ. ಊರಿನ ಪ್ರತಿ ಹಬ್ಬಕ್ಕೂ ಫೋಟೋ ರೂಪದಲ್ಲಿ ಕಿಚ್ಚ ಹಾಜರಿ ಇರ್ತಾರೆ. ಕಿಚ್ಚನ ಹುಟ್ಟು ಹಬ್ಬವನ್ನ ಇಡೀ ಊರೇ ಹಬ್ಬದಂತೆ ಸಂಭ್ರಮಿಸ್ತಾರೆ. ಅದಷ್ಟೇ ಅಲ್ಲದೆ ಕಿಚ್ಚನ ಆಲೋಚನೆಯಂತೆಯೇ ಇಡೀ ಊರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಜೀವ ಜೀವ ನಮ್ ದೇವ ಕಣು ಇವನು. ಮ್ಯಾಕ್ಸ್ ಸಿನಿಮಾ ಆರಂಭವಾದಾಗಲೇ ಕೋಟೆ ನಾಡು ಅಭಿಮಾನಿಗಳು ಮ್ಯಾಕ್ಸ್ ಸಿನಿಮಾ ಹೆಸರಲ್ಲಿ ಆಂಬ್ಯುಲೆನ್ಸ್ ಸೇವೆ ಶುರು ಮಾಡಿದ್ರು. ಈಗಾಗಲೇ ಮ್ಯಾಕ್ಸ್ ಆಂಬ್ಯುಲೆನ್ಸ್ ನಿಂದ ಸುಮಾರು 87 ಜನರ ಪ್ರಾಣ ಉಳಿದಿದ್ದು 11 ಅನಾಥ ಶವಗಳನ್ನು ಸಾಗಿಸಲು ಸಹಾಯವಾಗಿದೆ. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಹೀಗೆ ಕಿಚ್ಚ ಸುದೀಪ್ ಹಾದಿಯಲ್ಲಿ ಅವರ ಆಲೋಚನೆಯಂತೆಯೇ ಅಭಿಮಾನಿಗಳು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ. ಅದೇ ರೀತಿಯಲ್ಲಿ ಕೋಟೆ ನಾಡಿನ ಜನರ ಹಾಗೂ ಕಿಚ್ಚನ ಪ್ರೀತಿ ಅಭಿಮಾನ ಮತ್ತಷ್ಟು ಗಟ್ಟಿಯಾಗಲಿ. ಓಕೆ, ಸೊ ಸ್ಪೆಷಲ್ ಥ್ಯಾಂಕ್ಸ್ ನಾವು KRG ಸ್ಟುಡಿಯೋಸ್ ಕಾರ್ತಿಕ್ ಸರ್ ಅಂಡ್ ಯೋಗಿ ಅವ್ರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಸೊ ಬಿಹೈಂಡ್ ದಿಸ್ ಇವೆಂಟ್ ಅವ್ರ ಅಭಿಮಾನಿಗಳನ್ನ ಮೀಟ್ ಮಾಡಬೇಕು ಅಂತ ಕಿಚ್ಚ ಸರ್ನ ಕರೆಸ್ತಾ ಇದಾರಲ್ಲ, ಒಂದ್ಸಲ ಜೋರಾಗಿ ಚಪ್ಪಾಳೆ ಬರ್ಲಿ ಫಾರ್ KRG ಸ್ಟುಡಿಯೋಸ್. ಆಲ್ ರೈಟ್, ಸೊ ಇವಾಗೆಲ್ಲ ನಾವು ನಂಬರ್ ಕೌಂಟ್ ಮಾಡಬೇಕು. ಎಲ್ಲರೂ ರೆಡಿನಾ? ರೆಡಿ? ಓಕೆ, ಸೊ ನನಗೆ ಇನ್ಫಾರ್ಮೇಶನ್ ಬಂದಿದ ತಕ್ಷಣ ನಿಮ್ಗೆ ಹೇಳ್ತೀನಿ. ಲೆಟ್ ಇಸ್ ಕೌಂಟ್ ಫ್ರಮ್ ನಂಬರ್ 10, ಆಯ್ತಾ? ಓಕೆ ಅಕ್ಕ, ರೆಡ್ ರೋಸ್ ಯಾರಿಗೆ? ಓಕೆ, ಸೂಪರ್. ಸೊ ಇನ್ನ ಕೆಲವೇ ಕ್ಷಣದಲ್ಲಿ ವೇದಿಕೆ ಮೇಲೆ ಕಿಚ್ಚ, ನಮ್ಮ ಅಭಿಮಾನಿಗಳ ಬಾದ್ಶಾ, ನಮ್ಮ ನೆಚ್ಚಿನ ರನ್ನ, ನಮ್ಮ ಮನೆಯ ಮಾಣಿಕ್ಯ ಕಿಚ್ಚ ಸುದೀಪ್ ಸರ್ ಅವರನ್ನ ಸ್ವಾಗತಿಸೋಣ. ರೆಡಿ? ಅಂಡ್ ಆಲ್ಸೋ ಇವತ್ತು ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತಾಡೋದಿಕ್ಕೆ ಸುದೀಪ್ ಸರ್ ಅವರು ಬರ್ತಾ ಇದ್ದಾರೆ. ಸೊ ಬಂದಿದ ತಕ್ಷಣ ನನ್ಗೆ ಗೊತ್ತು ನೀವು ಯಾವ ರೇಂಜಿಗೆ ವೆಲ್ಕಮ್ ಮಾಡ್ತೀರಾ ಅಂತ. ಅವ್ರು ಮಾತಾಡ್ಬೇಕಂದ್ರೆ ಸೊ ಅವ್ರನ್ನ ಗಮನ ಕೊಟ್ಟು ಅವ್ರ ಮಾತುಗಳನ್ನ ಕೇಳಿ. ಅಂಡ್ ಆಲ್ಸೋ ಅಫ್ಕೋರ್ಸ್ ಇವತ್ತು ನಿಮ್ಗೋಸ್ಕರ ಬರ್ತಾ ಇರೋದು ನಮಗೂ ಕೂಡ ಬಹಳ ಖುಷಿ ಕೊಟ್ಟಿದೆ. ಓಕೆ, ಇವತ್ತು ಅಭಿಮಾನಿಗಳನ್ನ ಮೀಟ್ ಮಾಡೋದಕ್ಕೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಇವೆಂಟ್ ಅನ್ನ ಕ್ಯೂರೇಟ್ ಮಾಡಿದ್ದಾರೆ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು. ಅಂಡ್ ಇಡೀ ಸಿನಿಮಾ ತಂಡದವರು ನಿಮ್ಮ ಮುಂದೆ ಇದ್ದಾರೆ, ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಸೊ ಈಗ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ಬೇಕಲ್ವಾ ಪ್ರೋಗ್ರಾಮ್ದು, ಹಾಗಾಗಿ ಬರ್ತಾ ಇದ್ದಾರೆ ನಮ್ಮ ನೆಚ್ಚಿನ ಬಾದ್ಶಾ ಕಿಚ್ಚ ಸರ್ ಅವರು. ಸೊ ಅವ್ರು ನಿಮ್ಮನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಸೊ ಆರ್ ಯು ಗೈಸ್ ರೆಡಿ?
ತೊಡೆ ತಟ್ಟಿ ಬಾರೋ ಬುದ್ಧಿ ನಟ್ಕಿದ್ರೆ ಹಂಗೆ ಸೈಡ್ ಜಾರೋ ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು ಕಾಸು 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 ಕಾಪತ್ತೆ ಬ್ಯಾಸ್ ಕಾಂಪಿಟಿಸಿರೋ ಇಲ್ಲಂಬದು ಮ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಯಾಕೋ ತಿರುಗ ಮುರುಗ ಇವನ ಹತ್ರ ಬರ್ತೀರಾ ರಕ್ತ ಕುಡಿಯಲು ಕಾಯ್ತಲಿರುವ ಬಲಿಯಾಗೆ ಸಾಯ್ತೀರಾ ಕೈ ಕಟ್ಟಿ ನಿಲ್ಬೇಕು ಸುಮ್ಮನೆ ಇರ್ಬೇಕು ಮುಳೆ ಮುರಿವ ನೋಡಿಕೋ ಯಾರಿಗೂ ಪಕ್ಕದ ಗೂಳಿ ಇವನು ಸುಮ್ಮನೆ ಜಾರಿಕೋ ಭಯ ಭೀತಿ ಗೊತ್ತೇ ಇಲ್ಲ ಯಾರೇ ಬಂದ್ರು ಬಿಂದಾಸ್ ಗುಂಡರ ಹಿಕಾಬುಗಾರು ಹೋದೇನೆ ಟೈಮ್ ಪಾಸ್ ಕಾಸು 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 ಕಾಂಬತ್ತೆ ಬ್ಯಾಸ್ ಕಾಂಪಿಟಿಸಿರೋ ಇಲ್ಲಂಬದು ಬ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಚೀಟಿ ಮಾಲ್ಗಂತೂ ಬಂದಾಯ್ತು ಕಿಚ್ಚ ಸುದೀಪ್ ಅವರು ಎಕ್ಸೈಟೆಡ್ ಸೈಡ್ನ ಕೆಲವೇ ನಿಮಿಷದಲ್ಲಿ ಬರ್ತಾ ಇದ್ದಾರೆ ಆನ್ ಸ್ಟೇಜ್ ಅಭಿಮಾನಿಗಳು ರೆಡಿನಾ ಬಲಿಯಾಗೆ ಸಾಯ್ತೀರಾ ಕೈ ಕಟ್ಟಿ ನಿಲ್ಬೇಕು ಸುಮ್ಮನೆ ಇರ್ಬೇಕು ಮುಳೆ ಮುರಿವ ನೋಡಿಕೋ ಯಾರಿಗೂ ಪಕ್ಕದ ಗೂಳಿ ಇವನು ಸುಮ್ಮನೆ ಜಾರಿಕೋ ಭಯ ಭೀತಿ ಗೊತ್ತೇ ಇಲ್ಲ ಯಾರೇ ಬಂದ್ರು ಬಿಂದಾಸ್ ಗುಂಡರ ಹಿಕಾಬುಗಾರು ಹೋದೇನೆ ಟೈಮ್ ಪಾಸ್ ಕಾಸು 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 ಕಾಂಬತ್ತೆ ಬ್ಯಾಸ್ ಕಾಂಪಿಟಿಸಿರೋ ಇಲ್ಲಂಬದು ಬ್ಯಾಡ್ ಮ್ಯಾಕ್ಸ್ ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್
ಚೆಕ್ ರೆಡಿ. ಸೊ ಎಕ್ಸೈಟೆಡ್. ಸೊ ಇವಾಗ ಮ್ಯೂಸಿಕ್ ಮ್ಯೂಟ್ ಮಾಡ್ತಿದ್ದೇನೆ ಗೊತ್ತಾ ಸರ್, ಇನ್ನ ಕೆಲವೇ ನಿಮಿಷದಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಬಲಭಾಗದಲ್ಲಿ ಇರೋರೆಲ್ಲ ದಯವಿಟ್ಟು ಬ್ಯಾರಿಕೇಡ್ನ ಪುಷ್ ಮಾಡಬೇಡಿ, ತಳ್ಳಬೇಡಿ. ಯಾಕೆ ಗೊತ್ತಾ, ಸುದೀಪ್ ಸರ್ ಅವ್ರಿಗೆ ಹಾಗೂ ನಮ್ಮೆಲ್ರಿಗೂ ಕೂಡ ನಿಮ್ಮ ಬಗ್ಗೆ ಬಹಳ ಕಾಳಜಿ ಇದೆ. ನೀವೇನು ತೊಂದರೆ ಮಾಡ್ಕೊಳ್ಬಾರ್ದು ಅಂತ. ನನಗೆ ಗೊತ್ತು ನೀವೆಲ್ಲರೂ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಾ ಅವ್ರನ್ನ ನೋಡೋಕೆ ಅಂತ. ಇನ್ನು ದೊಡ್ಡ LED ಮುಂದೆ ಇಲ್ಲೇ ಬರ್ತಾರ್ಕೊಂಡ್ರ, ತಳ್ಳಬೇಡ್ರಿ. ಇಲ್ಲೇ ಕಣ್ ತುಂಬಾ ನೋಡ್ಬೋದು ನೀವು, ಆಯ್ತಾ? ಪ್ಲೀಸ್ ನೀವು ತಳ್ಳಿದ್ರೆ ಸೌಂಡ್ ಪ್ರಾಬ್ಲಮ್ ಆದ್ರೆ ಅವ್ರು ಬೇಗ ಹೋಗ್ಬಿಡ್ತಾರೆ, ಅವ್ರು ಮಾತಾಡ್ಬೇಕು ತಾನೆ. ಸೊ ಹಾಗಾಗಿ ತಳ್ಳಬೇಡಿ, ಪೊಲೀಸ್ ಇಲಾಖೆಯವರೊಟ್ಟಿಗೆ ಸಹಕರಿಸಿ. ಇವಾಗ ತಾನೇ ಹೇಳ್ತಾ ಇದೀವಲ್ಲ, ಇಲ್ಲಿ ಪ್ಲೀಸ್ ತಳ್ಳಬೇಡ್ರಿ, ಹಿಂದೆ ನಿಂತ್ಕೊಳ್ಳಿ. ಹಿಂದೆ ಅವ್ರ ಮಾತು ಕೇಳಿ, ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ, ತಳ್ಳಬೇಡಿ. ಅಲ್ಲಿ ನಿಮ್ ಜೊತೆ ಹೆಣ್ಮಕ್ಳು ಇದ್ದಾರೆ. ಸುದೀಪ್ ಸರ್ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆಲ್ಲ. ಅವ್ರ ಅಭಿಮಾನಿಗಳಾಗಿ ನೀವು ಅದನ್ನ ಫಾಲೋ ಮಾಡ್ಬೇಕು, ತಳ್ಳಬೇಡಿ. ರೆಡಿ? ಮ್ಯಾಕ್ಸ್ ಹಾಡ್ ಗೊತ್ತಲ್ಲ ನಿಮ್ಮೆಲ್ರಿಗೂ? ಸರ್ ಬರ್ಬೇಕಂದ್ರೆ ಹಾಡ್ತೀರಾ ನೀವೆಲ್ರು? ಓಕೆ, ವಿ ರೆಡಿ? ಮತ್ತೊಮ್ಮೆ ದಯವಿಟ್ಟು ಯಾರು ಬ್ಯಾರಿಕೇಡ್ಸ್ ನ ತಳ್ಳಬೇಡಿ. ದಯವಿಟ್ಟು ಅಲ್ಲಿ ನಿಮ್ಮ ನಡುವೆ ಹೆಣ್ಮಕ್ಳು ಕೂಡ ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಂಡು ಹಿಂದೆ ಹೋಗಿ. ಕಾಣಿಸ್ತಾರೆ ಸರ್, ನಿಮ್ಮೆಲ್ರಿಗೂ ಕಾಣಿಸ್ತಾರೆ. ಓಕೆ, ನಿಮ್ಮನ್ನ ನೋಡೋಕೆ ಬಂದಿರೋದು, ಹಾಗಾಗಿ ತಳ್ಳಬೇಡಿ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ದಯವಿಟ್ಟು ಸಹಕರಿಸಿ. ಓಕೆ, ಆರಕ್ಷಕರೇ, ಅಟ್ಲೀಸ್ಟ್ ತಾಳನಾರು ಹಾಕ್ರಿಯ. ಆರಕ್ಷಕರೇ, ಆಹಾ, ಊರೊಳಗೆ ಒಂದು ನರಿ ಪಾಚ್ಕೊಂಡಿತ್ತಂತೆ, ಹುಲಿ ತರ ವೇಷ ಹಾಕೊಂಡಿತ್ತಂತೆ. ಕಳ್ನರಿ ಕಣ್ಬಿಡ್ತಂತೆ, ಈ ಕಾಡೊಳಗ್ ಬಂದ್ಬಿಡ್ತಂತೆ. ಸಿಂಹ ಮೆರೆವ ಕಾಡಿನಲ್ಲಿ ಕದ್ದು ಬಂತು ಗುಳ್ಳೆ ನರಿ, ಸುಳ್ಳು ಮೋಸ ಕಪಟದಲ್ಲೇ ಸಿಂಹ ಗುಹೆ ಒಳಗೆ ನರಿ. ಬೇಟೆಯಾಡಲೆಂದು ಹೋಗಿ ಬೇಸತ್ತು ಬೆಂಡಾಗಿ, ಕಣ್ಣೂರಿದು ಕೆಂಪಾಗಿ, ಸುಡುವ ಕೆಂಡದಂತಾಗಿ, ಕ್ರೋಧ ನೆತ್ತಿ ತುದಿಗೇರಿ ಗರ್ಜಿಸಿದ ಸಿಂಹ, ಅದುರಿ ಹೋದ ಬ್ರಹ್ಮ. ಓಕೆ, ರೆಡಿ ರೆಡಿ ರೆಡಿ. ಕರುನಾಡ ಚಕ್ರವರ್ತಿ, ನಮ್ಮೆಲ್ಲರ ನೆಚ್ಚಿನ ಬಾದ್ಶಾ ಸುದೀಪ್ ಸರ್. ಅಪ್ಪಂಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ, ಬುದ್ಧಿ ನಟ್ಕಿದ್ರೆ ಹಂಗೆ ಸೈಡು ಜಾರೋ, ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ, ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು. ಯಾಕೋ ತಿರುಗಮುರುಗ ಇವನ ಹತ್ರ ಬರ್ತೀರಾ, ರಕ್ತ ಕುಡಿಯಲು ಕಾಯ್ತಲಿರುವ ಬಲಿಯಾಗೆ ಸಾಯ್ತೀರಾ. ಕೈ ಕಟ್ಟಿ ನಿಲ್ಬೇಕು, ಸುಮ್ಮನೆ ಇರ್ಬೇಕು, ಮುಳೆ ಮುರಿವ ನೋಡಿಕೋ. ಯಾರಿಗೂ ಪಕ್ಕದ ಗೂಳಿ ಇವನು ಸುಮ್ಮನೆ ಜಾರಿಕೋ. ಭಯ ಭೀತಿ ಗೊತ್ತೇ ಇಲ್ಲ, ಯಾರೇ ಬಂದ್ರು ಬಿಂದಾಸ್, ಪುಂಡರಹಿತ ಮುದ್ರಾರು ಹೋದೇನೆ ಟೈಮ್ ಪಾಸ್. ಸುಖ 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 ಮತ್ತೆ ಬ್ಯಾಸ್, ಸುಖ ಮುಟ್ಟಿಸಿರೋ ಬಂದು ಬ್ಯಾಡ್ ಬ್ಯಾಕ್ಸ್. ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್, ಮಾಸಲ್ಲಿ ಮಾಸಿಗೆ ಬಾಸ್. ಓಕೆ, ಅಭಿನಯ ಚಕ್ರವರ್ತಿ, ನಮ್ಮ ನೆಚ್ಚಿನ ಬಾದ್ಶಾ ಕಿಚ್ಚ ಸುದೀಪ್
ಓಕೆ, ನೀವೆಲ್ಲರೂ ಅವರಿಗೋಸ್ಕರ ಪ್ರೀತಿಯಿಂದ ಕಾಯ್ತಾ ಇದ್ದೀರಾ. ಸರ್ನ ಮೇಲೆ ವೇದಿಕೆ ಮೇಲೆ ಕರೆಯೋಕ್ಕಿಂತ ಮುನ್ನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ನೆಕ್ಸ್ಟ್ ಜಾನ್ವರಿನಲ್ಲಿ ನಿಮ್ಮ ಮುಂದೆ ಬರೋದಕ್ಕೆ ಸಜ್ಜಾಗಿದ್ದಾರೆ. ಈಗ ನಮ್ಮ ಜೂನಿಯರ್ ಕಿಚ್ಚ ಸಂಜೀವ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಈಗ ಸಂಜೀವ್ ಅವರು ಮೊದಲಿಗೆ ಮಾತಾಡ್ತಾರೆ. ಮೊದಲನೇದಾಗಿ ಇಲ್ಲಿ ಬಂದಿರೋರು ಎಲ್ಲರಿಗೂ ದೊಡ್ಡ ನಮಸ್ಕಾರ. ಈ ಒಂದು ವೇದಿಕೆ ಮೇಲೆ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು. ಇಲ್ಲಿ ಎಷ್ಟು ಜನ ಮ್ಯಾಕ್ಸ್ ನೋಡಿದ್ರಿ? ನೀವೆಲ್ಲ ಸೇರಿ ಈ ಸಿನಿಮಾ ಒಂದು ದೊಡ್ಡ ಮ್ಯಾಕ್ಸಿಮಮ್ ಬಿಗ್ ಹಿಟ್ ಮಾಡಿದಕ್ಕೆ ಬಿಗ್ ಥ್ಯಾಂಕ್ ಯು ಫ್ರಮ್ ಆ ಸೈಡ್. ಬಟ್ ಇವತ್ತುವರೆಗೂ ಐ ಥಿಂಕ್ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ನಿಮಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಬಟ್ ಟುಡೇ ನಿಮ್ಮ ಫ್ಯಾನ್ಸ್ ಮಧ್ಯೆ ನಿಂತ್ಕೊಂಡು ಒಬ್ಬ ಫ್ಯಾನ್ ಆಗಿ ಐ ವಾಂಟ್ ಟು ಸೇ ಅ ವೆರಿ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಯು ದೀಪ್ ಮಾಮ, and want to see you on screen much sooner, probably with a Max 2, so let's hope for that. So okay, ನಮ್ಮ ಜೂನಿಯರ್ ಕಿಚ್ಚ ಸಂಜೀವ್ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ. ನಿಮ್ಮ ಮನೆಗೆ ತೆರೆಯ ಮೇಲೆ ಬರ್ತಾ ಇದ್ದಾರೆ ಶೀಘ್ರವಾಗಿ, ಅವ್ರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಸೊ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತ ಕ್ಷಣ ಬಂದಾಯ್ತು. ತಡ ಮಾಡದೆ ವೇದಿಕೆಗೆ ಸ್ವಾಗತಿಸೋಣ ಮ್ಯಾಕ್ಸಿಮಮ್ ಚಪ್ಪಾಳೆಗಳ ಮೂಲಕ ಬಾದ್ಶಾ ಕಿಚ್ಚ ಸುದೀಪ್ ಅವರನ್ನ. Congratulations, sir. Congratulations, sir. ಮೊದಲಿಗೆ ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಒಂದ್ಸಲ ದೃಷ್ಟಿ ತೆಗೆದು ಬಿಡೋಣ. ಇಡೀ ನಮ್ಮ ಕರ್ನಾಟಕದ ಮನೆಯ ದೃಷ್ಟಿ ಆಗ್ಬಿಟ್ಟಿದೆ ಸರ್ ನಿಮ್ಗೆ. ಅಬ್ಬಾ ಸಿಕ್ಕಾಬಡೆ. ಇವಾಗ ನೀವು ನಿಮ್ಮ ಅಭಿಮಾನಿಗಳು ಸರ್. ಎಲ್ಲ ಹೇಗಿದ್ದೀರಿ? ಒಂದ್ ನಿಮಿಷ ಹಿಂದೆ ಪ್ಲೀಸ್ ಸೌಂಡ್ ಕಟ್ ಆಗುತ್ತೆ ಪ್ಲೀಸ್. ಇಲ್ಲಿ ತಮಿಳುನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ. ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗೆ. ಇಲ್ಲಿ ಕನ್ನಡಕ್ಕೆ ಇಷ್ಟನ ಧ್ವನಿ ಇರೋದು? ಇದು ಹೆಂಗ ಸೌಂಡ್ ಸರ್? ಕನ್ನಡ ಸೌಂಡ್. ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಮ್ಯಾಕ್ಸ್ ಚಿತ್ರ ತಾವೇನು ಇಷ್ಟಪಟ್ಟಿದ್ದೀರಿ ಅದು ನನಗಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂತ ನನ್ನ ಎಲ್ಲ ಕೋ ಆಕ್ಟರ್ಸ್, ಟೆಕ್ನಿಷಿಯನ್ಸ್, ನನ್ನ KRG ಮಿತ್ರರು, ನನ್ನ ನಿರ್ದೇಶಕರು ಕಲೈಪುಲಿ ದಾನು, ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಯಾರು ತಳ್ಳಬೇಡಿ, ನಾನು ನಿಮಗೋಸ್ಕರನೇ ಬಂದಿರೋದು, ತಳ್ಳಬೇಡಿ. ಥ್ಯಾಂಕ್ ಯು. ಮ್ಯಾಕ್ಸ್ ನೋಡಿದ್ರ? ಇದು ಓ ಅಂದಿದ್ದು, ನೋ ಅಂದಿದ್ದು. ಓ ಅನ್ಬೇಡಿ, ಒಂದು ಕೆಲಸ ಮಾಡಿದ್ರೆ ನೋ ಅಂದ್ರೆ ನೋಡಿದ್ರೆ ಏ ಅಂತ ಹೇಳಿ. ಓಕೆ. ನಮ್ಮ ನಿರ್ದೇಶಕರಿಗೆ ವಿಜಯ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಿವಿಂಗ್ ಫಾರ್ ದಿಸ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮ್ಯಾಕ್ಸ್ ಟು ಮೀ ಅಂಡ್ ಎವ್ರಿಬಡಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ ಸರ್, ಪ್ಲೀಸ್.
ಎಲ್ಲಿ ಸರ್? ಮೊದಲನೇದಾಗಿ 2.5 ವರ್ಷ ನನಗೆ ಸಿನಿಮಾ ಕೊಡಕ್ಕಾಗಿಲ್ಲ, ಅದಕ್ಕೆ ಕ್ಷಮಿಸ್ಬಿಡಿ. ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ ಅಂತ ಆ ಮಾತು ಉಳಿಸ್ಕೊಂಡಿದ್ದೀನಿ. ಎರಡನೇದು, ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನ ಉಳಿಸ್ಕೊಂಡಿದ್ದೀನಿ. ವಿಜಯ್, ನಿಮ್ಮೂರಲ್ಲ ಆದ್ರೂ ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅದನ್ನು ಉಳಿಸ್ಕೊಂಡಿದ್ದೀನಿ. ಈ ಸಿನಿಮಾ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇಷ್ಟೇ ದಿನಗಳು ನನಗಿದ್ದಿದ್ದು PR ಮಾಡೋದಕ್ಕೆ, ಒಂದು ಪಬ್ಲಿಸೈಸ್ ಮಾಡೋದಕ್ಕೆ, ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ರಿಯಲಿ ಥ್ಯಾಂಕ್ ಯು. ಎರಡನೇದಾಗಿ, ಲೇಟ್ ಆಗಿ ಬಂದ್ರು ನನ್ನ ಸಿನಿಮಾನ ಹೆಗಲ್ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸಿದಕ್ಕೆ ನಿಮ್ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು. GT ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ, ಇಲ್ಲಿ ಬಂದಿರುವಂತ ನನ್ನ ಹಿರಿಯರಾದಂಥ ಸಾರಾ ಗೋವಿಂದ್ ಅವರೇ, ಪ್ರವೀಣ್ ಅವರೇ, ಚಿತ್ರರಂಗದಿಂದ ಯಾರ್ಯಾರು ಬಂದಿದ್ದಾರೆ ಪ್ರತಿಯೊಂದಿಗೂ ಎಲ್ಲೆಲ್ಲಿ ಯಾವಾಗ ಬೇಕೋ ಸಪೋರ್ಟ್ ಮಾಡಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕರೆಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಐ ವಿಶ್ ಆಲ್ ಮೈ ಟೀಮ್ ಓವರ್ ಹಿಯರ್ ವಂಡರ್ಫುಲ್ ಪೀಪಲ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಮ್ ನೌ ಆನ್. ಸಂಯುಕ್ತ, ಸುಕೃತ ಸರ್, ವಿಜಯ್, ನಿಮ್ಮೆಲ್ಲರಿಗೂ ಇಲ್ಲಿಂದ ಬಹಳ ಒಳ್ಳೆ ಕೆರಿಯರ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಫಾರ್ ಕಾಲಿಂಗ್. ಲವ್ ಯು, ಥ್ಯಾಂಕ್ ಯು. ಓಕೆ, ನಿರ್ದೇಶಕರನ್ನ ವಿಜಯ್ ಸರ್ ಅವರನ್ನ, ಕಾರ್ತಿಕ್ ಸರ್, ಯೋಗಿ ಸರ್, ಇಡೀ ಸಿನಿಮಾ ತಂಡದವರು, ಸುಕೃತ ದಯವಿಟ್ಟು ಬನ್ನಿ, ಸಂಯುಕ್ತ ಅವರು, ಸಾರಾ ಗೋವಿಂದ್ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ, ಇಡೀ ಟೀಮು, ವಿಜಯ್ ಸರ್ ಪ್ಲೀಸ್, ನಾಗಾರ್ಜುನ್, ಸುಜಿತ್, ಅಭಿಜಿತ್ ದಯವಿಟ್ಟು ಎಲ್ಲರೂ ವೇದಿಕೆಗೆ ಬನ್ನಿ, ಅನನ್ಯ ಪ್ಲೀಸ್. ಸಾರಿ, ನಾನು ಹೇಳಕ್ ಮರ್ತ್ಬಿಟ್ಟೆ. ಸಿನಿಮಾಗೆ ನಿರ್ಮಾಣ ಮಾಡಿದಂತ ದಾನು ಅವರಿಗೆ ನಾನು ಕಂಗ್ರಾಟ್ಸ್ ಹೇಳ್ತಾ, ಶ್ರೀರಾಮ್ ಅವರೇ ಥ್ಯಾಂಕ್ ಯು ಸರ್, ನೀವಿಂದ ಸಿನಿಮಾ ಆಗ್ತಾ ಇರಲಿಲ್ಲ. ನನ್ನ ಸ್ನೇಹಿತನಾದಂತ ಚಕ್ರವರ್ತಿ ಎಲ್ಲ ಇದ್ರು, ಥ್ಯಾಂಕ್ ಯು ಸರ್, ತುಂಬಾ ಸಪೋರ್ಟ್ ಮಾಡಿದ್ರೆ. ಬಿಗ್ 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 ಥ್ಯಾಂಕ್ಸ್ ಟು ರಾಕ್ಲೈನ್ ವೆಂಕಟೇಶ್ ಅವರೇ, ಯು ಮೇಡ್ ದಿಸ್ ಹ್ಯಾಪನ್. ಒನ್ಸ್ ಮೋರ್ ಎಲ್ಲರಿಗೂ ಲವ್ ಯು. ಮ್ಯಾಕ್ಸಿಗೋಸ್ಕರ ಒಂದ್ಸತಿ ಮ್ಯಾಕ್ಸಿಮಮ್ ಸೌಂಡ್ ಬರಲಿ. ಥ್ಯಾಂಕ್ ಯು. ಸರ್ ಹೇಳಿದ್ದು ಮ್ಯಾಕ್ಸಿಮಮ್ ಸೌಂಡ್ ಬರಲಿ ಅಂತ. ಸೊ ಈಗ ನಮ್ಮ ಬಾದ್ಶಾ ಕಿಚ್ಚ ಅವ್ರಿಗೊಂದ್ಸಲ ಮ್ಯಾಕ್ಸಿಮಮ್ ಸೌಂಡ್, ಮ್ಯಾಕ್ಸ್. ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ, ಬುದ್ಧಿ ನಟ್ಕಿದ್ರೆ ಹಂಗೆ ಸೈಡು ಜಾರೋ, ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ, ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು. ಕಸ್ 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 ಕಾಮತೆ ಬ್ಯಾಸ್, ಕಾಮತಿಸಿರೋ ಇಲ್ಲಂಬದು ಬ್ಯಾಡ್ ಮ್ಯಾಕ್ಸ್, ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್, ಮಾಸಲಿ ಮಾಸಿಗೆ ಬಾಸ್. ಓಕೆ, ಸೊ ಫೈನಲಿ ನಿಮ್ಮೆಲ್ಲರಿಗೋಸ್ಕರ ನಮ್ಮೆಲ್ಲರ ನೆಚ್ಚಿನ ಭಾಷಾ ಕಿಚ್ಚ ಸುದೀಪ್ ಸರ್ ಅವರು ಬಂದು ಮಾತಾಡ್ಸಿದ್ರು. ಅವರೆಲ್ಲರ ಪರವಾಗಿ ಮತ್ತೊಮ್ಮೆ ಸುದೀಪ್ ಸರ್ ಪರವಾಗಿ ಇಡೀ ಸಿನಿಮಾ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮುಖ್ಯವಾಗಿ ನಮಗೆ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತ GT ಮಾಲ್ ನ ಆನಂದ್ ಸರ್ ಅವರಿಗೆ ಅಂಡ್ ಎಂಟೈರ್ ಸ್ಟಾಫ್ ಆಫ್ GT ಮಾಲ್ಗೆ
ವಿಶೇಷವಾಗಿ ನಮ್ಮೊಟ್ಟಿಗೆ ಸಹಕರಿಸಿದಂತ ಪೊಲೀಸ್ ಇಲಾಖೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಆಲ್ವೇಸ್ ಫಾಸ್ಟ್ ನಮ್ಮ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸೇಫ್ ಆಗಿ ಮನೆ ತಲುಪಿ. ಗುಡ್ ನೈಟ್ ಅಂಡ್ ದಿಸ್ ಇಸ್ ಅನುಷಾ ಲಕ್ಕಣ್ಣ ಸೈನಿಂಗ್ ಆಫ್. ಜೈ ಹಿಂದ್. ಸ್ವಾಗತ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಎಂ ಸತೀಶ್ ರೆಡ್ಡಿ ಅವರು ಬೊಮ್ಮನಹಳ್ಳಿಯ MLA ನಮ್ಮೊಂದಿಗೆ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ NP ಬಿಲ್ಡರ್ಸ್ನ ನರೇಂದ್ರ ಬಾಬು ಅವರು ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಹಾರ್ದಿಕವಾದ ಸ್ವಾಗತ. ಹಾಗೆ ಚಿತ್ರತಂಡದ ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಈ ಸಿನಿಮಾದ PRO ನಮ್ಮ ಹರೀಶ್ ಅರಸು ಅವರು, ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ಆಂಕರ್ ಪ್ರಣೀತಾ. ಬೇಗೂರು ಕಾಲೋನಿ ಹೆಸರನ್ನ ಕೇಳಿದ ಕೂಡಲೇ ಏನಕ್ಕೆ ಒಂದು ಊರಿನ ಹೆಸರನ್ನ, ಒಂದು ಏರಿಯಾದ ಹೆಸರನ್ನ ಇಟ್ಟಿದ್ದಾರೆ ಅಂತ ನಮಗೆ ಮೊದಲಿಗೆ ಥಾಟ್ ಬರುತ್ತೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಅಂತ ಹೇಳಿದ ಕೂಡಲೇ ನಮ್ಮೆಲ್ರಿಗೂ ಕೂಡ ಬದುಕನ್ನ ಕಟ್ಟಿಕೊಟ್ಟಂತಹ ಭೂಮಿ ಇದು. ಎಷ್ಟೋ ಜನ ಕನಸನ್ನ ಹೊತ್ತು ಇಲ್ಲಿಗೆ ಬರ್ತಾರೆ. ಆ ಕನಸಿಗೆ ರೆಕ್ಕೆಯನ್ನ ಕೊಟ್ಟು ಬಹಳ ಏನು ಆಕಾಂಕ್ಷೆಯಿಂದ ಬಂದವರಿಗೆ, ಕನಸನ್ನ ಹೊತ್ತು ಬಂದವರಿಗೆ ಬೆಂಗಳೂರು ತಾಯಿಯ ರೂಪಕವಾಗಿ ನಿಲ್ಲುತ್ತೆ. ಆದ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಬೆಂದ ಕಾಳೂರು ಅನ್ನೋ ಹೆಸರಿಂದ ಬಂತು ಅಂತ ಒಂದು ಕತೆ ಇದೆ. ಬಟ್ ಇಲ್ಲಿ ಬೇಗೂರು ಅಂತ ನೋಡಿದ್ರೆ ಸುಮಾರು 1200 ವರ್ಷಗಳ ಹಿಂದೆ ಸಿಕ್ಕಂತಹ ಶಾಸನದಲ್ಲಿ ಬೆಂಗಳೂರು